अज्ञानम् अधर्मस्य तदात्मानं सृजन्यः परित्राणाय साधूनां विनाशाय दुष्कृताम् धर्म संस्थापनार्थं संभवामि युगे ಇಳೆಯೋಳು ಅಳೆಯಲು ಅಸಾಧ್ಯವಾದ ಪಾಪವು ತುಂಬಿದಾಗ ಧರೆಯ ಭಾರವನ್ನು ಇಳಿಸಲಿಕ್ಕೆ ಅವತರಿಸಿ ಬಂದೆ. ಎಳೆಲವೋ ಸುಯೋಧನ, ಧರೆಯೊಳಗೆ ಹಿರಿದಾದ ದೊರೆತನವೂ ಇದೆ ಎಂದು ಪಿತಾಮಹ ಭೀಷ್ಮ, ಧನುರ್ವಿದ್ಯ ಗುರು ದ್ರೋಣ, ಸುಜ್ಞಾನಿಯಾದ ವಿದುರನ ನೀತಿಯುಕ್ತ ಮಾತುಗಳನ್ನು ತಿರಸ್ಕರಿಸಿ ನಿನ್ನ ಹಿತಶತ್ರುವಾದ ಶಕುನಿಯ ಮಾತುಗಳನ್ನು ನೀನು ಅನುಸರಿಸಿ ಭಗ್ನಗೊಳಿಸಿಕೊಂಡಿಯಲ್ಲವೋ ಹಸ್ತಿನಾವತಿಯ ಸರ್ವಶಾಂತಿಯ ನಾಶಕ್ಕಾಗಿ. ಎಲ್ಲೆಲ್ಲವೋ ಸುಯೋಧನ, ಅಂದು ತುಂಬಿದ ಸಭೆಯಲ್ಲಿ ಸಂಧಿಗಾಗಿ ನಿನ್ನ ಸಮ್ಮುಖದಲ್ಲಿ ಬಂದು ನಿಂತಾಗ ಕಂಡರೂ ಕಾಣಲಾರದವನಂತೆ ನುಡಿದಿಯಲ್ಲವೋ ಗಾರುಡಿಗ ಎಂದು ನೋಡುತ್ತಿದೆ. ಇನ್ನು ಅತ್ಯಲ್ಪ ಸಮಯದಲ್ಲಿಯೇ ಈ ಗಾರುಡಿಗನ ಮೋಡಿಯನ್ನು ನಿನ್ನ ಮೇಲೆ ತೋರಿ ದುಷ್ಟರನ್ನು ಶಿಕ್ಷಿಸಿ ಶಿಷ್ಟರನ್ನು ಸಂರಕ್ಷಿಸಿ ಧರ್ಮಧ್ವಜವನ್ನು ಗಗನಕ್ಕೆ ಹಾರಿಸಲಿದ್ದರೆ ಭಕ್ತ ವತ್ಸಲನೆಂಬ ನಾಮ ನನಗೇಕೆ?
ಏನಾಯಿತು ಉತ್ತರೆ? ಅಶ್ವತ್ಥಾಮಾವಿನ ವಜ್ರ ಕಂಠದ ಬಿರುನುಡಿಗೆ ಬಿರುಗಾಳಿ ಬೀಸುತ್ತಿದೆ. ಈ ಉತ್ತರಿಯ ಎದೆ ತತ್ತರಿಸುತ್ತಿದೆ ಅತ್ತೆ. ನನ್ನೆದೆಗೆ ನೆಚ್ಚಿಗೆಟ್ಟು ಗುರುಪುತ್ರದ ಕಂಠದಿಂದ ಹೊರಹೊಮ್ಮಿದ ಗಾಳಿಯಲ್ಲಿ ಕಿರೆಕಿರನೆ ಸುಳಿದು ನನ್ನ ನೆತ್ತಿಗೆರಗಿದ ಕಿಡಿದೊಮ್ಮಿದ ಶಬ್ದಗಳು. ಅವೇನು ಶಬ್ದಗಳು? ಪಾಂಡವ ಪೃಥ್ವಿ, ಪಾಂಡವ ಪೃಥ್ವಿ, ನಿನ್ನ ಗರ್ಭಸ್ಥ ಪಿಂಡಕ್ಕೂ ಪ್ರಾಯಾಣ ಬಿಸಿಲಿನ ಶಬ್ದಗಳು. ಪಾಂಡವರ ಬಾಗುಡಿಯ ತಳಹದಿಯಲ್ಲಿ ತುಂಬಿದ ಬೈರೋ ಕಾಲು ಉತ್ತರೆ. ಆ ಸಿಡಿಂದನೆಯ ಶಬ್ದಗಳ ಸಪ್ಪಳಕ್ಕೆ ಭೂಮಿಯು ಬಿರಿಯುವಂತಿದ್ದರೂ ಭವಿತವ್ಯದ ಬಗೆಗಿರುವ ನನ್ನ ನೆಮ್ಮದಿಯ ಶಬ್ದಗಳನ್ನ ಬಾಯಿಂದಾಡಲು ಬರುವುದಿಲ್ಲ ಈಗಿನ ಸಮಯದಲ್ಲಿ. ಆದರೂ ನೆಚ್ಚಗೆಳೆದಿರು, ಹೆಚ್ಚೇನು ಹೇಳಲಿ. ನಿನ್ನೆದೆಯ ದುಃಖ ದುರಿಗಾಳಿ ತಗುಲಿಯುವುದು ಕೌರವರ ಪಾಳ್ ಗುಡಿಗೆ. ಕಾರಣಕ್ಕೆ ಧೃತರಾಷ್ಟ್ರನ ವಂಶವೇ ಬಲಿ. ಕೌಂತೆಯರ ಕೈದೂಗಾಟದಲ್ಲಿ ಗಾಂಧಾರಿ ಎದೆ ಮುರಿಯುವುದು. ಇದಾದರಿಗಿನತ್ತೆ ಆ ನನ್ನೆಲ್ಲ ಬಾಳರು, ತನ್ನ ಮುಖ ತೋರರು. ಈ ಉತ್ತರಿಯ ಸುತ್ತಮುತ್ತಲು ಕವಿದಿರ ಕಾಳಗತ್ತಲಿನ ಕೊಳೆವ ಕಣ್ಣಿಂಚು ಇನ್ನೆಲ್ಲಿ ಎತ್ತಿ ಹಂಬಲವರದಿದು ಕರ್ಮ ಕರಗುವಲ್ಲಿ ಪರ್ಯಂತ ಶಾಂತಿಯಿಂದ ಕಾಲ ಕಳೆಯಿತು. ಉತ್ತರೆ, ಹಿಂದಿನ ಜನ್ಮದ ಅಗಾಧ ಕರ್ಮದಿಂದ ಹುಟ್ಟಿ ಬಂದ ಬಳಿಕ ಭೋಗವದು ಭೋಗಿಸಲೇಬೇಕು. ಹುಟ್ಟು, ಹುಟ್ಟಿಸು, ಸಾಯು ಎಂಬ ಆದಿಶಕ್ತಿಯ ಆಜ್ಞೆಗಳಿಗೆ ಈ ಸೃಷ್ಟಿಯೇ ಶಿರವಾಗುತ್ತಿದೆಯಮ್ಮ. ನೀವು ಏನು ಹೇಳಿದ್ರು ನನ್ನೆದೆಗೆ ತೃಪ್ತಿಯ ಕೃಪೆ ತಾಕಲಲ್ಲದು. ಆದ್ದರಿಂದ ಅತ್ತೆ, ಕಾಯಕನಿಲ್ಲದ ಮನೆಗಳು, ಮೂಲೆ ಗುಂಪಾಗಿ ಬಿದ್ದ ತಂತಿ ಇಲ್ಲದ ತಂಬೂರಿಯಂತೆ ಇನ್ನೆಷ್ಟು ದಿನಗಳವರೆಗೆ ಬಿದ್ದುಕೊಂಡಿರಲಿ ಈ ಬಾಳಿನ ಮರಭೂಮಿಯಲ್ಲಿ. ತಾಯಿಯೆಲ್ಲರೂ ನೀವೇ, ಅತ್ತೆ ಕೇಳಿದ್ರ ಅಶ್ವತ್ಥಾಮನ ಕಂಠದಿಂದ ಹೊರಹೊಮ್ಮಿದ ನಿಮ್ಮ ಪಾಂಡವ ಪೃಥ್ವಿ ಎಂಬ ಶಬ್ದಗಳನ್ನು ಹೀಗೇಕೆ ಮಾಡುತ್ತಿರುವಿಯಮ್ಮ? ಎಲ್ಲಿಯ ಶಬ್ದಗಳು, ಎಲ್ಲಿಯ ಅಶ್ವತ್ಥಾಮ? ಪಿಂಡಕ್ಕೂ ಕೇಳಲಾರೆ, ಕೇಳಲಾರೆ, ನಾನಿಲ್ಲಿ ಲೋಕದಲ್ಲಿರಲ್ಲ. ನನ್ನ ಪ್ರಾಣೇಶ್ವರರು, ನನ್ನ ಪ್ರಾಣೇಶ್ವರರು, ಮೋಡ ಕುದುರೆಯ ನೇರಿ ಓಡಿ ಹೋಗದಿರಿ ಮುಗಿಲ ಮಾರ್ಗವಾಗಿ. ನಾನು ಬರುವೆ, ನಾನು ಬರುವೆ. ಕರ್ಮದ ಕುಸುಮಗಳನ್ನು ಕೊಯ್ದು ಮಾಲೆ ಮಾಡಿಕೊಂಡು ಬರುವೆ. ನಿಜವು ನಾನಾದ್ರೆ ಅಭಿಮಾನಿ ದೊರೆಯೇ. ಕಣ್ಮರೆಯಾಗಬೇಡಿ. ಬನ್ನಿ ಕಂಕ ಬಂದರೆ ಬನ್ನಿ. ಅದು ಆಕಾಶದಾಚೆ ಚಂದ್ರಾಸನದಲ್ಲಿ ಅಭಿಮನಿಯನ್ನು ಕುಳ್ಳರಿಸಿ ಪೂಜೆ ಕಟ್ಟುತ್ತಿರುವ ದೇವ ಕನ್ನಿಕೆಯರು. ಕಂಕ ಬಂದರೆ ಭೀಮದೇವ, ನನ್ನೊಡೆಯ ಅಭಿಮನ್ಯು ಹಸಿದವನು. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಅವನಿಗೆ ಬೇಗನೆ ಅಡಿಗೆ ಮಾಡಿ ಉಣಬಡಿಸಿ. ಅವನಿಗೆ ಬೇಗನೆ ಅಡಿಗೆ ಮಾಡಿ. ಓ ವಯಸ್ಸುತ್ತ, ಓ ಅಗ್ನಿಪುತ್ರಿ, ಕೇವಲ ನಮ್ಮ ಪ್ರತಿಜ್ಞೆಗಳ ಪರಿಣಾಮವಾಗಿ ಹೊತ್ತಿರುವ ರಣಯಜ್ಞ ಕುಂಡದಲ್ಲಿ ಪ್ರಾಣಾಹುತಿಯನ್ನು ಹಾಕಿದ ಅಭಿಮನ್ಯುವಿನ ಪರಿರಕ್ತದಲ್ಲಿ ಮುಳಿಗಂದ ದುಃಖದ ದೃಷ್ಟಿಗಿಂತ ನೆರವೊಳಗಿಟ್ಟುಕೊಂಡು ಭ್ರಮೆಗೊಂಡ ಉತ್ತರೆ ತನ್ನ ಕಣ್ಣು ಅರಳಿಸಿದ ವೇತನದ ಬಣ್ಣವನ್ನು ಬರೆಯುವರು. ಪಾಂಡವರ ಬಾಳಿನ ಇತಿಹಾಸಕ್ಕೆ ಕುರುಕ್ಷೇತ್ರ ಕಾಲಗಳನ್ನು ಕಟ್ಟಿದವು ಪ್ರತಿಜ್ಞೆ. ನಮ್ಮವರ ರಾಜ್ಯದವರು ಕೈ ತೊಳೆದ ಸೇಡಿನ ಕೈ ತೊಳೆದ ಕುಣಿಯುತ್ತಿದೆ. ಭಾರತೀಯ ರಾಜ ಮಾಡುವಲ್ಲಿ ಕಾರ್ಯದ ಚಾಚಲ್ಲಿ
ಆ ಅಮಲ ತತ್ವವನ್ನು ಸವಿದ ಸನ್ಯಾಸಿಯ ಜ್ಞಾನೋಪದೇಶ ಬೇಡನಿಗೆ ಈ ಭೀಮನಿಗೆ ಓರ್ಕರೆವ ಕಡಲ ವಾಣಿಯಲ್ಲಿ ಮನುಜ ಕುರಿಗಳಿಗೆ ಚುಮ್ಮದನೆಯನ್ನು ಕೊಟ್ಟು ಆ ಯಮನ ಪಾದವನ್ನು ಕುಟ್ಟಿ ಕೊಲ್ಲುವಂತ ಉತ್ತಮ ತತ್ವನುಂಡ ಪ್ರಚಂಡ ಪ್ರವಾದಿಯ ಪ್ರಬೋಧನೆ ಬೇಕನಿಗೆ ಈ ಭೀಮನಿಗೆ ಭೀಮದೇವನ ನುಡಿಯೇ ಈ ಭಾರತೀಯ ನುಡಿ. ಧರ್ಮಾವತಾರ ಕೌರವರು ಕೊಟ್ಟ ಕೋಟಲೆಗೆ ನಾಡಿನ ನಗೆ ಬಾಡಿತು. ಕೌರವೇಶನ ಕುಟಿಲ ನೀತಿ ದೇಶಗಳು ತಂದಿಟ್ಟಿತು ದುರ್ಗತಿ. ಮನುಷ್ಯತ್ವವನ್ನ ಮಣ್ಣುಗೂಡಿಸಿಕೊಂಡಿರುವ ಮಾನವ ಹೃದಯಗಳು ಮಸಣ ಮಾಡಿದ್ದು ಕದನ ಕುತೂಹಲದ ಕೀಳು ಬಾಳು. ಸಮಸ್ತ ಮನುಷ್ಯ ಕುಲಕ್ಕೆ ದಿಕ್ಕು ತಪ್ಪಿಸಿದರ ಭೇದ ಕಲಾ ಪಂಡಿತ ಶಕುನಿ. ಶಕುನಿಯ ಸ್ವರವನೆ ಮಸೆದು ಬೀರಿತು ಹಸ್ತಿನಾವತಿಯ ಮುತ್ತತ್ತಿಯ ಮಂಡಳ. ಹಸ್ತಕ್ಕೆ ತಾಳ ಹಾಕಿತು ಆ ಕೌರವನ ಪರಿವಾರ. ದೇವತೆಗಳ ಮಂಗಳಕ್ಕೆ ನಡುಗಿತು ನಾಡಿನ ಕಂಪನವ ತಾಳಿ ಸಾವು ನೋವುಗಳ ಹೊಳೆಯಲ್ಲಿ ತೇಲಿ. ಹೊರಹೊರಪಿನ ಬಂಗಾರ ಬಣ್ಣದ ಕೌರವನ ಆಳ್ಕೆಯ ಕರಿಹಾವು ಹೆಡೆಯೆತ್ತಿ ಮುತ್ತಿಸುತ್ತೆ. ಮಾನವ ಕುಲವನ್ನೆಲ್ಲ ಕೊಲ್ಲಲೆಣಿಸುತ್ತಿರುವಾಗ ಧೃತರಾಷ್ಟ್ರನ ಪುಣ್ಯದ ಬುದ್ಧಿ ಸವಿಯುತ್ತಿತ್ತು. ಆಗ ಹಸಿದು ಹೊಟ್ಟೆಯ ಕಂಗೆಟ್ಟ ಕುಲವತಿಯರ ನಿಟ್ಟುಸಿರಿನಿಂದ ಹುಟ್ಟಿ ಹರಿದು ಬಂದುದು ಈ ವಿಪ್ಲವದ ರಕ್ತ ರಣಧುನಿ. ಇದಕ್ಕೆ ಕೇವಲ ನನ್ನ ಹಾಗೂ ಭೀಮದೇವನ ಪ್ರತಿಜ್ಞೆಗಳು ಕಾರಣೀಭೂತವಾಗಿಲ್ಲ. ಸತ್ಯ ಸತ್ಯ. ಭೀಮ ದ್ರೌಪದಿಯರು ನಿತ್ಯ ಮಾತ್ರ. ಧರ್ಮಜ ಸಿರಿಸುತರ ಧಳಕ ಬಿಚ್ಚಿ ಕೂಳರ ಕೊಳಕು ಕೊಚ್ಚಿ ಹರಿಯುತ್ತಿದೆ ಈ ಮಹಾವಿಪ್ಲವದ ರಕ್ತರಣ ಧ್ವನಿ. ಧರ್ಮಜ ಸಿರಿಮನೆಯ ಮಹಲ ಸುಟ್ಟು ಬೂದಿ ಆಗುವುದು ಸಹಜ. ಹಸಿದ ಬಡವಂತೆಯವರ ಹತ್ತಲೆ ಮಾನ ಹಾನಿಗೊಳಗಾದ ಮಾನಿನಿಯರ ಕಬ್ಬರಿಯ ಕಡಲಿನಿಂದ ಉದ್ಭವಿಸಿದ ಬಡಬಾಗ್ನಿ ಝಳವ ಜಲಪಿಸಿ ಕಡೆಯೇ ಜಾಗೃತವಾದಳೆಯ ಮಹಾಕಾಳಿ. ಧರ್ಮಾವತಾರ ಈ ಕಾಳರಾತ್ರಿ ಹರಿದು ಹೋಗುವ ಮುಹೂರ್ತವನ್ನು ರಣರಂಗದಲ್ಲಿ ನಿಂತು ನೋಡುತ್ತಿಹಳು ಮುಡಿಗೆದರಿ ಮುಗುಳ್ ನಗೆಯ ಬೀರಿ. ಕೇಳಿದ್ರ ಶುದ್ಧಾವನ ಖಂಡದಿಂದ ಹೊರಗೊಂಬಿದ ನಿಂಪಾಂಡವ ಬುದ್ಧಿ ನಮ್ಮ ಶಬ್ದಗಳಿಗೆ. ತಲೆಗೇರಿನ ಸೋತವಾವೇಶದಲ್ಲಿ ಪಾಂಡವ ಪೃಥ್ವಿ ಎಂದು ಬಡಪಡಿಸುವ ಆ ಬರಿ ಮಿದುಳು ಮಲ್ಲನಾದ ಅಶ್ವತ್ಥಾಮನ ಗರ್ವವನ್ನು ಕಡೆ ಅಶ್ವತ್ಥಾಮನವ ಶಿವನವತ ಜನಿಸಿಹನೋ ಭೀಮ. ಅಶ್ವತ್ಥಾಮನವ ಶಿವನವತ ಜನಿಸಿಹನೋ ಕೋದಂಡ ಧರಣಿಗೂ ಮಿಗಿಲಾದ ಚೂರಣವನೋ ರಣಕಲಾಧುರೀನ ಭೀಕರ ಭಿಭತ್ಸ ಭಯಂಕರನೋ ಅಜೇಯ ಅಮರ ಮೃತ್ಯುಂಜಯನೋ ಭೀಮ ಬರೀ ಮಿದುಳು ಮಲ್ಲನೆಂಬುದೊಂದೇ ಅಲ್ಲ,
ಕದನ ಕಲೆಯ ಬಲ್ಲ ಆ ಅಶ್ವತ್ಥಾಮ ಅಪ್ರತಿಮ ಮಲ್ಲ ಈ ಲೋಕಕ್ಕೆಲ್ಲ. ಸಮಯವಿನ್ನು ಉಂಟು, ಅವಸರವೇ. ಅದು ರಕ್ತ ರಾತ್ರಿ, ನನ್ನ ಗಂಡನಿಯಲ್ಲಿ ದುಂಡಾದ ರಕ್ತ ಜಲಪಾತ, ನರವೇದಿ ಎಂದೇ ಕುಂಡದ ನಾಥ, ನನ್ನ ಕಣ್ಣುಗಳು ಮುಚ್ಚಿಕೊಳ್ಳಬೇಕು. ಎಂತರೂ ಉತ್ತರಿಗೆ ಶಾಂತಿಯ ಪ್ರವೇಶಿಸಿದೆ. ಓ ಮಗ ಉತ್ತರೆ, ಶಾಂತಿ ಶಾಂತಿ. ಓ ಸುತೆ ಉತ್ತರೆ, ಆತ್ಮವು ಅಮರವೆಂದು, ಜನ್ಮಗಳು ಬರುವವೆಂದು, ದೇಹ ನಶ್ವರವೆಂದು, ಭಾರತಿಗೆ ಮಂಗಳವೆಂದು ಹಾಡುತ್ತಿರು ಗರತಿಯ ಹಾಡನ್ನು. ಈ ಸೀರೆಯನ್ನು ಉಟ್ಕೊಂಡು ನನ್ನನ್ನು ಕರ್ಕೊಂಡು ಹೋಗಿ ಈ ಸೀರೆ ಉಟ್ಕೊಂಡ್ರೆ ಮಗನ ಸೀರೆ ನಿನ್ನ ಗಂಡ ಸೀರೆ ಉಟ್ಕೊಳ್ತಾಳ.
ಏಳೇಳು ಜನ್ಮಕ್ಕೂ ಬೇಡ ಈ ಘೋರ ಯುದ್ಧದ ಸುದ್ದಿ ಏಳೇಳು ಜನ್ಮಕ್ಕೂ ಬೇಡ ಈ ಘೋರ ಯುದ್ಧದ ಸುದ್ದಿ ಬಟ್ಟೆಗಿಲ್ಲದ ಗೋಳಾಟ ಹೊಟ್ಟೆಯಮ್ಮ ಮುದಿನಾಯಿಯ ಕಾಟ ಬಟ್ಟೆಗಿಲ್ಲದ ಗೋಳಾಟ ಹೊಟ್ಟೆಯಮ್ಮ ಮುದಿನಾಯಿಯ ಕಾಟ ರಾಜರ ಯುದ್ಧಗಳೆಲ್ಲ ಬಾಳು ಬಡವನ ಗೋಳಾಟ ಬಡವ ಸತ್ತನು ಬಡವಿಸುತ್ತನು ಬಡವ ಸತ್ತನು ಬಡವಿಸುತ್ತನು ಬಾಲಕನ ಗೋಳ ಸಾವಗಲಿ ಕೂಡ ಸಾವಗಲಿ ಕೂಡ ಏಳೇಳು ಜನ್ಮಕ್ಕೂ ಬೇಡ ಈ ಘೋರ ಯುದ್ಧದ ಸುದ್ದಿ ಏಳೇಳು ಜನ್ಮಕ್ಕೂ ಬೇಡ ಈ ಘೋರ ಯುದ್ಧದ ಸುದ್ದಿ ರುಂಡ ಮುಂಡವು ಹೆಣದ ಬಡವೆಯ ನಾಯಿನರುಗಳಿಗೆ ಮುಖ ಈ ಯುದ್ಧ ರುಂಡ ಮುಂಡವು ಹೆಣದ ಬಡವೆಯ ನಾಯಿನರುಗಳಿಗೆ ಮುಖ ಈ ಯುದ್ಧ ಸತ್ತ ಸುದ್ದಿ ಹೇಳುವರೆಲ್ಲ ಸತ್ಯಂತ ಸತ್ಯ ಕೇಳುವರೆಲ್ಲ ಸತ್ತ ಸುದ್ದಿ ಹೇಳುವರೆಲ್ಲ ಸತ್ಯಂತ ಸತ್ಯ ಕೇಳುವರೆಲ್ಲ ಬಡವ ಸತ್ತನು ಬಡವಿ ಸತ್ತನು ಬಾಲಕನ ಗೋಳ ಸಾವಗಲಿ ಕೂಡ ಸಾವಗಲಿ ಕೂಡ ಏಳು ಜನ್ಮಕ್ಕೂ ಬೇಡ ಈ ಘೋರ ಯುದ್ಧದ ಸುದ್ದಿ ಈ ಘೋರ ಯುದ್ಧದ ಸುದ್ದಿ ಈ ಘೋರ ಯುದ್ಧದ ಸುದ್ದಿ ದೇವ ದೇವ ಮುಗಿದಾಗಿರುವ ಮೂಡಲು ಊರಿ ಜಗ್ಗಿದಂತೆ ಕಿವಿ ಹಿಡಿದು ಜಗ್ಗುತ್ತಿರಲ್ಲ ನಾನೇನು ನಿನ್ನ ಪಾದ ತೋರಿ ಆಗಲಿ ಬಿಡೆ ಬಿಡೆ ಕಿವಿ ಕಿತ್ತಿ ತಿನ್ನುವಂತೆ ನೋವಾಗುತ್ತಿದೆ ಇದು ನನ್ನ ಸ್ವಂತ ಕಿವಿ ಅವ್ವಾ ಎಷ್ಟೊಂದು ಅಬ್ಬರಿಗೆ ಹಿಡಿತಲ್ಲ ಅಲ್ಲ ಕಾಳದ ಕಂಜಿ ಕಾಮನ ವೇಷ ತೊಟ್ಟು ಮನೆಯಲ್ಲಿ ಕಾಲ ಕಳಿಬೇಕೆಂದು ಮಾಡಿದರೇನು? ಯಾರಾದ್ರೂ ನೋಡಿದರೆ ನಿಮ್ಮ ಮುಖದ ಮೇಲೆ ಹಾಕಿ ತಾರ ಬರೆದಾರ ಚಿತ್ತಾರ ನೋಡಿದ ಕಣ್ಣಿಗೆ ಕಾಣಿಸಿದ್ರಲ್ಲೇ ಅವನ ಅಗ್ಗೊಂಡ ಸಂತು ಎಂದು ಶೃಂಗಾರ ಸಮಯದಲ್ಲಿ ಸರಸ ಸಲ್ಲಾಪದಿ ನಲಿಯವ ಚೆಲುವೆಯ ಲಥೇನಿ ಕಾದಿದೆ ಮಧುವೈರನು ಭ್ರಮರ ಚೆಲುವಿನಿಂದ 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 ಒಲವಿನಲ್ಲಿ ಜಗವ ಮರೆತನು ನಿನ್ನ ಪ್ರೀತಿ ಕಂಡು ನಾನು ಸೋತು ಹೋದೆನು ನಿನ್ನ ಪ್ರೀತಿ ಕಂಡು ನಾನು ಸೋತು ಹೋದೆನು ಒಂದಾಗಿ ಸೇರುವ ಹಾಲು ಜೇನಿನಂತೆ ಒಂದಾಗಿ ಸೇರುವ ಹಾಲು ಜೇನಿನಂತೆ ನಿನ್ನ ಪ್ರೀತಿ ಕಂಡು ನಾನು ಸೋತು ಹೋದೆನು ನಾ ಸೋತು ಹೋದೆನು ನಾ ಸೋತು ಹೋದೆನು ಇದೋ ನೋಡಿ ಅರಮನೆಯ ದಾಸಿಯಾದ ನನ್ನನ್ನು ಶಕುನಿ ಮಹಾನವರು ತಮ್ಮ ಗುಪ್ತ ಗೂಢಾಚಾರ್ಯ ಗುಂಪಿನಲ್ಲಿ ಸೇರಿಸಿಕೊಂಡಿರುವರು. ಮನಸ್ಸೇ ನಿನ್ನ ಗಂಡ ಗೋಳಿಗೆ ಪಕ್ಕ, ಏನದು ಸಮಾಧಾನದಿಂದ ಮಾತನಾಡಿ. ಹೇಗೆ ಮಾತನಾಡಲಿ ಮಾತು ಸೋತು ಹೋಯಿತು ಗೂಢಾಚಾರ್ಯದ ನಿನ್ನ ದೆಸೆಯಿಂದ ಗೂಢಾಚಾರ ಏನಾದರೂ ನಮ್ಮ ಮನೆಗೆ ನೆಪ ಮಾಡಿದ ಬಿದ್ದರೇನಾಗುವುದು? ಆಗಲೇ ನೀವೇ ಜಂಬ ಕೊಚ್ಚಿಕೊಂಡು ಹೇಳ್ತಿರವಿ ಬಂದ ಗಂಡಸಿನ ಬಾಯಿ ಬಿಡುವಂತೆ ಬಡಿವಾರ ಬಡಿದಿದ್ದಲ್ಲ. ಅಬ್ಬ ಮಾತಿನ ಮಳೆ. ಹೋಗಲಿ ಬಿಡಲಿ ಎಲೆ ಮನೋಷಿ ಶಕುನಿ ಮಾವನವರ ಗೂಢಾಚಾರಕ್ಕೆ ಇನ್ನೂ ಬೇಕಾದ ಸಮಯದಲ್ಲಿ ಹೋಗುವುದಲ್ಲವೇ? ಆಹಾ, ಏನೀಗ? ಆಹಾ, ಏನಿದು? ಕಾಂತೊಳಕಾದೀತುನಲ್ಲೇ ಶಕುನಿ ಮಾವನವರ ಗತ್ತು ಗೊತ್ತುವಂತೆ
ಶಕುನಿ ಮಾವ ಮುದುಕನಾದರೂ ಮಾಂಗತನ ಅಳವೇ ಇಲ್ಲ. ಸೀರೆಯ ನೀರಿಗೆ ಒದಿಯುತ್ತ ಚಲ್ ಚಲ್ ನಿನ್ನ ನಡುವೆ ನೀರೇ ಸೇರ್ಕೊಂಡೇತು. ಮಾವನ ಮಾತಿನ ಮುಳ್ಳದ ಕಂಚಿಗೆ ನೀನೇ ಕೊನೆ ಅವನ ಕಂಚಿಗೆ. ಹೇಳಿ ಗಣಸಿನ ಗಂಟನ ನಾಯಿತನ ಹೇಳಿಯ ಹೆಂಡತಿ ಆಗ್ಬಾರ್ದು, ಕೊಜ್ಜರ ಗೆಳತಿ ಆಗ್ಬಾರ್ದು. ಇದು ನೋಡಿ, ನಾನೀಗ ಶಕುನಿ ಮಾವನವರ ಗುಡಾರಕ್ಕೆ ಹೋಗಿ ಬರುವೆ. ಮಾವನವರ ಜನ ಗಂಡನೆಲ್ಲದು ಕೇಳಿದ್ರೆ ತಟ್ಟನ ಹೇಳಿಬಿಡು. ಸತ್ತಲೆಂದು ಕೊಟ್ಟಿ ಕಾಲ್ಗುಣದ ಹೆಣ್ಣೆ ನಿನಗೇಕೆ ಬೇಕಾಗಿತ್ಲೆ ಗೂಢಾಚಾರ್ಯ ಅದು ಕೆಲಸ. ಮೀಸೆ ಹೊತ್ತ ಗಂಡಸು ಸೀರೆ ಉಟ್ಟುಕೊಂಡು ಅಡಿಗೆ ಮನೆ ಮೂಳಾಗಿ ಬಟ್ಟೆ ಸಾಗುವುದು ಬೇಡವೇ? 15 ದಿನಗಳಿಂದ ಹೆಣ್ಣುಡುಗೆಯಲ್ಲಿ ಕಾಲ ಕಳೆಯುತ್ತಿರುವ ನಿಮ್ಮೊಬ್ಬರ ದುಡಿಮೆಯಿಂದ ಹುಟ್ಟಿನ ಚೀಲ ಹೇಗೆ ತುಂಬ್ಯಾವು? ಆದ್ದರಿಂದ ಹೆಚ್ಚಿನ ಸಂಬಳ ಸಿಗಬಹುದೆಂದು ಗುಪ್ತ ಗೂಢಾಚಾರ್ಯ ಗುಂಪಿನಲ್ಲಿ ಸೇರಿದೆ. ಅಲ್ಲೇ ಪಟ್ಲಿ ಹೊತ್ಕೊಂಡು ಏಕನಾಥ ಯೋಗೀಶ್ವರ ರಾಮದೇವಿ ಎಲ್ಲಿ ಕಾಡಲ್ಲಿ ಕಾಡೆ ಎಲ್ಲಿ ಕಾಡಲ್ಲಿ ಕಾಡೆ ಎಲ್ಲಿ ಕಾಡಲ್ಲಿ ಕಾಡೆ ನಮ್ಮನಂತ ಎಲ್ಲಿ ಕಾಡಲ್ಲಿ ಕಾಡೆ. ಬಾಳ ಮಂದಿ ಬಾಳ ಮಂದಿ ಬಾಳ ಮಂದಿ ಮಕ್ಕಳು ಮಾಡಿದೆ ಅವನಿಂದ ಸೇರಿ ಬಿಡಿಸಿ ಹೋಗಿ ನೋಡಿದೆ. ಹಾಕಿದ್ರ ನಮ್ಮಿಬ್ಬರು ಒಟ್ಟಿಗೆ ಸಾಕಷ್ಟು ಕಾಸು ಸಿಗ್ತಿದ್ದು. 15 ದಿನ ಕಳೆದಿರುವುದು ಇನ್ನು 3 ದಿನ ಉಳಿದ್ರೆ ಸಾಕು. ಏನಾಗುತ್ತದೆ? ಯುದ್ಧ ಮುಗಿಯುತ್ತದೆ ಎಂದು ಅರಮನೆಯ ಜ್ಯೋತಿಷ್ಯ ಹೌದೇ? ಅರಮನೆಯ ಜ್ಯೋತಿಷಿ ಸಂಜೆ ಭಟ್ರು ಜಯ ಯಾರ ಕಡೆಗೆ ಸಿಕ್ಕುತ್ತದಂತೆ ಹೇಳಿದರು? ಪಾಂಡವರಿಗೆ ಎಲೆ ಮದಮೂಸಿ 6 ಯುದ್ಧ ನಡೆದು ನೆಲದ ಮಹತ್ವವೇ ಆಗಿದೆಯಂತೆ. ಹತ್ತಿನ ಕಡೆ ನಿಂತವ್ರಿಗೆ ಸೋಲು, ಈ ಕಡೆ ನಿಂತವ್ರಿಗೆ ಗೆಲುವು. ಆ ನೆಲದ ಹೊಟ್ಟೆಯಲ್ಲಿ ಬ್ರಹ್ಮ ಕಪಾಲವಿದೆಯಂತೆ. ಬ್ರಹ್ಮ ಕಪಾಲ ಅಲ್ಲೊಂದು ಬ್ರಹ್ಮ ಕಪಾಲ ಇದೆಯೇ? ಇದ್ದೀಪ ಇರಲೇನು ಮಾಯಿತು. ಈಗ ನಮ್ಮ ಬೆನ್ನೊತ್ತಿದೆ ಈ ಬ್ರಹ್ಮ ಕಪಾಲ. ಆ ಬ್ರಹ್ಮ ಕಪಾಲರ ರಂಗದಲ್ಲಿ ಬಿದ್ದು ರಕ್ತ ಕುಡಿದ ಈ ಬ್ರಹ್ಮ ಕಪಾಲನ ರಕ್ತ ಕುಡಿಯಲು ಹೊಂಚು ಹಾಕಿ ಗುಪ್ತ ಗೂಢಾಚಾರ್ಯಾಗಿ ತಂದಿಟ್ಟು ಎಲ್ಲಿ ನನ್ನ ಕಟ್ಟಲಕ್ಕೆ ಕಾಲ. ನನ್ನ ಜೀವಕ್ಕಾಗುತ್ತಿದೆ ಕಟ್ಟಸ. ಯುದ್ಧಕ್ಕೆ ನನ್ನನ್ನು ಹೊತ್ತುಕೊಂಡು ಹೋಗುವರು. ನಾನು ಗಡಿಗೆಯಲ್ಲಿ ಅಡಿಗೆ ಕುಳಿತುಕೊಳ್ಳುವೆ. ಏ ಅಪ್ಪ, ಯಾಕೆ ಗಂಡು ಬುದ್ಧಿ? ಅಲ್ಲ ಇಬ್ರು ಹೆಣ್ಮಕ್ಳು ಗೊತ್ತಿಲ್ಲ ಗೊತ್ತಿಲ್ಲ. ಅಯ್ಯಪ್ಪ ಬಾಳ ತೆಗೀರಿ ತೆಗೀರಿ ತೆಗೀರಿ. ಏನ್ ತೆಗಿಬೇಕು? ಬಲೆ ಬೆಚ್ಚರಿ ಸಂಸ್ಕೃತ ಬರ. ಇಬ್ರು ಹೆಣ್ಮಕ್ಳು ಸಂಸ್ಕೃರು ಅಲ್ಲ, ಅರಮರದ ಹೆಣ್ಮಕ್ಳು. ಅರಮರದ ಗಂಡಸು ಅಲ್ಲ. ಇಲ್ಲ ಮಾವು ನನ್ನ ಗಂಡ ಯಮಗಂಡದಲ್ಲಬ್ಬ ಪುಕ್ಷೇಟ ಚಿತ್ರ ಪುಟ್ಟಗಳ್ಳೆ ತಿನ್ನವ. ಗ್ರಾಮ ಪಂಚಾಯತಿ ಅಂತ ಹೇಳಿದ್ರು ಜಾಗ ಪದ ಅಂತ ಹೋಗ್ಬಿಡವ.
ಮತ್ತೆ ಯಮಗಂಡ ಯಮಗಂಡ ನಿನ್ ಗಂಡ ಮತ್ ನನ್ನ ಗಂಡ ನಾನೇ ಬೇಕಾಗಲ್ಲ. ಅಯ್ಯೋ ಬೇಗ ಹೋಗ್ರಿ, ಈಗ ಬಾಗಿಲು ಹೋಗ್ತಾ ಇರಿ. ನೋಡ್ರಪ್ಪ, ನೋಡ್ರಪ್ಪ ಹೆಂಡ್ತಿ ಅಂದ್ರೆ ಹಿಂಗಿರ್ಬೇಕು, ಗಂಡನ ಮ್ಯಾಗ ಕಾಜಿ ಒಂದೊಂದು ಇರ್ತಾವ. ಇವನ ಗಂಡ ಗೋಲಿ ಗೊಂಡ ಕುಡು ಕುಡು ಕುಡು. ಆಯ್ತು, ನೀವು ಯುದ್ಧಕ್ಕೆ ಹೋಗುವರು ಇಲ್ಲ ಹೋಗಿ ಅಡಿಕೊಂಡಿರು. ಯಾರಿರುವಿರಮ್ಮ? ಯಾಕಪ್ಪ? ಏನಮ್ಮ? ಹೇಳಪ್ಪ. ಈ ಮನೆಯೊಳಗಿಂದ ಗಂಡಿಸಿನ ಧ್ವನಿ ಕೇಳಿಸಿತಲ್ಲಮ್ಮ. ಅಯ್ಯಯ್ಯಪ್ಪ, ಅಯ್ಯೋ ಮಹಾರಾಯ, ಅಯ್ಯೋ ಮಹಾರಾಯ, ಈ ಮನೆಗಿರುವವನು ಒಬ್ಬನೇ ಒಬ್ಬ ಗಂಡೀಸು. ಅವನನ್ನ ಮದುವೆ ಮಾಡಿಕೊಂಡು ಮಾತ್ರ 3 ತಿಂಗಳುಗಳಾಗಲಿಲ್ಲ, ಯುದ್ಧ ಪ್ರಾರಂಭವಾಯಿತು. 15 ದಿನಗಳ ಕೆಳಗೆ ಸಾಮ್ರಾಟರ ಸೈನ್ಯಕ್ಕೆ ಭರ್ತಿಯಾಗಿ ಹೋದ ನನ್ನ ಗಂಡ ನನಗಾಗಿ ಚಿಕ್ಕ ಸೀರೆ ತರ್ತೀನಂತ ಹೇಳಿ ಹೋದೆಯಲ್ಲ. ಆದ್ರೂ ನಿನ್ನ ಅಭಿನಯ, ಎಲ್ಲ ಅಭಿನಯಗಳನ್ನ ಬಲ್ಲ ಶಕುನಿ ಮಾವನವರ ಶ್ರೇಷ್ಠ ಶಿಷ್ಯ ಶಂಕದತ್ತ ನಾನು. ಗಂಟಲ ಬಿಗಿ ಹಿಡಿದು 102 ಮಾತನಾಡುವ ಹೆಣ್ಣಿನ ಲಂಪಟತನ ನಾನು ಬಲ್ಲೆ. ಒಳಗಡೆ ಯಾರೋ ಕೆಮ್ಮುತ್ತಾರೆ, ನೋಡಿಕೊಂಡು ಬರುತ್ತೇನೆ. ನಿನಗೆ ಬೇಡವೆನ್ನುವವರು ಯಾರು? ಬೇಡೆಂದು ಬೇಡಿಕೊಂಡರೂ ಬಿಡುವುದಿಲ್ಲ ಈ ಹೊತ್ತು.
ಅಲ್ವೇ? ಕಾಲಕ ಚರಣದಲ್ಲಿ ಕಣ್ಮರಿಯಾದನಂತೆ ನನ್ನ ಗಂಡ ಯಮಗಂಡ. ಅಯ್ಯೋ ಗೆಳತಿ, ನಿನಗೆ ನನಗೆ ಮುಗೆ ಮಿಂಚ ನೇರಳ ಕಣ್ಣಿನ ಎಣ್ಣೆ. ನಿನ್ನ ಗುಲಾಬಿ ಬಣ್ಣದ ಗಲ್ಲದ ಮೇಲೆ ನನ್ನ ದಂತ ಬೆತ್ತಲ್ಲ ಒಗಟು ಒಡಗನೆ ಅಲ್ಲ. ಅಂತೆ ಕೈ ಮುಗಿದು ಹೇಳಿದನಲ್ಲ ನಾ ಮದವಂಶಿ ಗಂಡ ಎಂದು. ಥೂ ಭಂಡ, ನೀನು ಗಂಡಸಲ್ಲವೇ? ನಾನು ಗಂಡಸು ಅಲ್ಲ ಅಂತ ಹೇಗೆ ಹೇಳಲು? ನಾನು ಯುದ್ಧಕ್ಕೆ ಮಾತ್ರ ಕುಂತೇನೆ ಈಗ. ಬಾಯಿ ಮುಚ್ಚು ಕೋತಿಯೇ, ಹೇಳು ನಿನ್ನ ಹೆಸರು. ನನ್ನ ಹೆಸರು ಮದಾಸಿ. ನನ್ನ ಹೆಸರು ಕೇಳಕತ್ತಲ್ಲ, ಹೇಳಲೆ. ನನ್ನ ಹೆಸರು ನೋನಿ ಪಕ್ಕ. ನಿಮ್ಮ ಅಪ್ಪನ ಹೆಸರೇನು? ಹೊಣ್ಣೆ ಕೊಕ್ಕ. ಅಟ್ಟ ಹೆಸರೇನು? ಚಕ್ರು ಮುಕ್ಕ. ಮುಕ್ಕ ಪಕ್ಕ ಹಾಗಲ ಗಸ ತೆಕ್ಕ. ಎಂತ ಹೆಸರುಲೇ ಅಪ್ಪ ಇದು, ಎಲ್ಲಿ ಕೇಳೇ ಇಲ್ಲ. ಇಲ್ಲರೆ ಕೇಳಿದಲ್ಲ ಮಾಡುದು. ನಿನ್ನದು ಯಾವ ಕುಲ? ಅಯ್ಯೋ ಮಗೌಸಿ, ನಾನು ಕುಲ ಕೇಳ್ತಾನಿವ. ನನ್ನದು ಕಲೆಗಾರಿಕೆ ಕುಲ. ಅಂದರೆ ನಮ್ಮವ್ವ ಒಂದು ಕುಲ ಆಯ್ತ, ಆದ್ರೆ ನಮ್ಮಪ್ಪ ಒಂದು ಕುಲದವ. ಆದ್ರಿಂದ ನಮ್ದು ಕಲೆಗಾರಿಕೆ ಕುಲ. ನಿನ್ನ ಹೆಂಡತಿ ಹೆಸರೇನು? ನಿನಗೆ ಕೇಳ ವಾಲ್ಮುರಿ ನಾಚಿಗೆ ಬರುತ್ತ. ಅಯ್ಯ ನಾಚಿಕತೆ ಇಲ್ಲಿ ಹೇಳಿ. ಹೇಳು ವಾಲ್ಮುರಿ, ಇಲ್ಲಿ ಹೇಳ್ರಿ. ಹೇಳು. ಹಗ್ಗದಲ್ಲ ಹೊಡೆದ್ರ ಬರ್ತಾಳ ಮದಹಂಸಿ. ಯಾವ ಕುಲ? ಅಯ್ಯಯ್ಯಯ್ಯಯ್ಯೋ ಯಪ್ಪ, ಈಕಿದ ಕಚ 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 ಕಲೆಗಾರಿಕೆ ಕುಲ. ಅಂತಿಗಂತಿ ಕೂಡಿದರೆ ಮಾತ್ರ ಮದುವೆ ಗಂಟೆ ಬರುತ್ತದೆ. ಆದ್ದರಿಂದ ಮನಸ್ಸಿಗೆ ನಮಗೂ ಅರಮನೆಯ ದಾಸಿಯಾದ ನೀನು ಮದಹಂಸಿ ಎಂಬ ಅರಮನೆಯ ದಾಸಿ ಒಬ್ಬಳಿರುವಳು. ಅವಳು ಏನಮ್ಮ ಏನಮ್ಮ ಅರಮನೆಯ ದಾಸಿಯಾದ ನೀನು ಗಂಡನನ್ನು ಮನೆಯಲ್ಲಿ ಗುಪ್ತವಾಗಿರಿಸಬೇಕೇನು? ನಾನೇನ್ರಿ ಮಾಡ್ಲಿ? ಇಂತ ಡುಮ್ಮು ಗಂಡನ್ನ ನನ್ನ ಗಂಡನನ್ನಾಗಿ ಪಡೆಯುವುದು ನನ್ನ ಹಣೆ ಬರದಲ್ಲಿತ್ತು. ನಾ ಏನಾಗಿಲ್ಲಪ್ಪ, ಇಷ್ಟು ತಪ್ಪಿದೀನಿ. ರಾತ್ರಿ ಹೊರಗೊಂಡ ಕಾಲ. ಹಾಗಾದರೆ ಇವನನ್ನ ಸಾಮ್ರಾಟರ ಸೈನಿಕ ಭರ್ತಿ ಮಾಡಿಕೊಳ್ಳಲು ನಿಮ್ಮದೇನು ಆತಂಕ? ಆತಂಕವಿಲ್ಲವೇ? ನನ್ನದಾವ ಆತಂಕ ಇಲ್ಲ. ಮೊದಲು ಎಳೆದುಕೊಂಡು ಹೋಗಿರಿ ಇವರನ್ನ. ನನಗೆ ಯುದ್ಧ ಅಂದ್ರ ಗಣಪಯ ಬರ್ತ ಬ್ಯಾಡ ಅಂತೇಳಿ ಬ್ಯಾಡ ಅಂತೇಳಿ ಬ್ಯಾಡ ಅಂತೇಳಿ ಕರ್ಕೊಂಡು ಹೋಗಿರಿ. ಸರಿ, ಸರಿ.
ಶಕುನಿಗೆ ಅತಿ ಹೊತ್ತದೊಳಗಿದ ಭೇದ ನೀತಿ ಎಂಬ ನೋಗಿನಿಯ ಪುತ್ರರಿಗೆ ಜಾತಿ ಜಳ ಹೊಡೆದು ಕಮರುವವು ಕೋಮಲ ಕರುಳ ಸೌಹಾರ್ದ ಸೂತ್ರಗಳು ಮನುಸತ್ವ ಮಣ್ಣು ಗುಡಿ ಸುರಶಿಲ್ಪಿ ವಿಶ್ವಕರ್ಮನ ಕೈಯ ಕೊಂಚ ಕಠೋರ ಕುಠಾರಿಯಾಗುವುದು ಜಾತಿ ಜಗಳದ ಗಬ್ಬೆರಗಲಿ ಸರಸ್ವತಿಯ ತಂಬೂರಿ ಬಿರಿದು ಭೈರವ ಬೇರಿಯಾಗುವುದು ಕುಲಾಭಿಮಾನದಲ್ಲಿ ಅತಿ ತೀವ್ರ ಜ್ವಾಲಾಕಾರಿಯಾಗಿರುವುದು ಜಾತಿ ದ್ವೇಷ ಇದರದೊಂದು ಕಿಡಿ ಚೆಲ್ಲಿ ನಿರ್ಮಿಸುವೆ ಕಡಲನೆ ಕರ್ಣ ಚೊತ್ತ ಮರ ಮಧ್ಯದಲ್ಲಿ ಅಶ್ವತ್ಥಾಮ ಪಾಂಡವರಿಗೆ ಪ್ರತಿಕಾಳ ಯಮ ಅಶ್ವತ್ಥಾಮನನ್ನು ಯುದ್ಧ ಭೂಮಿಯಿಂದ ದೂರೀಕರಿಸದಿದ್ದರೆ ದಾರಿ ತೋರದು ಈ ಕಪಟ ಶಕುನಿಯ ಕಾರಸ್ಥಾನದ ಬಿಂದು ಒಂದು ಸಿಂಧುವನ್ನು ನುಂಗುವ ಕ್ರಿಯೆ ಕಾಣುತ್ತಿದೆ ಅಶ್ವತ್ಥಾಮನಳು. ಅಶ್ವತ್ಥಾಮ ಅವನೊಂದು ಉರಿಕೊಂಡು ಸುರಸೇನಾಪತಿ ಸನ್ಮುಖ ಸ್ವಾಮಿಯ ಛಾತ್ರ ಸಾಯನವೇ ತುಂಬಿ ತುಳುಕಾಡುತ್ತಿದೆ ಅಶ್ವತ್ಥಾಮನೆಗಳು. ಒಂದು ವೇಳೆ ದುರ್ಯೋಧನನು ದಂಡಾಧಿಪತಿಯ ಪಟ್ಟವನ್ನು ಅಶ್ವತ್ಥಾಮನಿಗೆ ಕಟ್ಟಿದರೆ ಉಳಿಗಾಲವಿಲ್ಲ ಪಾಂಡವರಿಗೆ, ಮತ್ತಳಿಗಾಲವಿಲ್ಲ ಆ ಕುರುಡನ ಕೊಂಡಿಗಳಿಗೆ. ಆದ್ದರಿಂದ ಹೂಡಿ ಹೊಡೆಯುವೆ ದುರ್ಯೋಧನ ನೆದಗೆರಡು ಬಾಣಗಳಿಂದ. ಗರತಿಯಾದ ಭಾನುಮತಿಯ ಶೀಲದ ಬಗ್ಗೆ ಸಂಶಯದ ಬಾಣ, ಇನ್ನೊಂದು ಜಾತಿ ದ್ವೇಷದ ರಾಮಬಾಣ. ಸಂತಾನದ ಸಮಾಪ್ತಿಯ ಸಮಯದಲ್ಲೂ ನಗೆ ನಿಮಗೆ ಈ ಕೌರವೇಶ್ವರನ ಮಾರ್ಬಲಕ್ಕೆ ಮೂಲಾಧಾರದಿಂದ ಮುತ್ತೊಂದ ಭೀಷ್ಮಾರರು 10 ದಿನ ಒಡೆದಾಡಿ ಕೃಷ್ಣದಲ್ಲಿ ಪಾರುಗಾಲುವೆ ಬಿಲ್ಲು ಬಾಣಗಳನ್ನು ಬೆಟ್ಟುಕೊಟ್ಟು ರಾಮನಿಗೆ ಆವತ್ತಿಯಾಗಿ ಬಾಣಮಂಚದ ಮೇಲೆ ಮಲಗಿರುವ ಸಮಯದಲ್ಲೂ ನಗೆ ನಿಮಗೆ ಧನುರಾಚಾರ್ಯ ದ್ರೋಣಾಚಾರ್ಯರು ಮರಣ ಬಂದಿದ್ದಕ್ಕೆ ಕಾಲಕ್ಕೆ ಕತ್ತಲಲು ಕುರುದೇವತೆ ಕುರುಡಾದ ಸಮಯದಲ್ಲೂ ನಗೆ ನಿಮಗೆ ಒತ್ತಡೆಗೆ ಇದಾವಣಿಗೆ ನನ್ನ ಹಂಚಿಕೆಗಳೆಲ್ಲ ಭಂಚಿಗಾದುದಕ್ಕೆ ನಿರಾಸೆಗೆ ನಗುವ ನರನ ನಂಜುನಗೆ ಸುಯೋಧನ. ದುರ್ಲಭವಾದ ವೀರ ರಕ್ಷಣೆಯಿಂದ ರಂಜಿತವಾದ ಈ ಧೃತರಾಷ್ಟ್ರನಿಗೆ ಸಿಂಹಾಸನಕ್ಕೆ ಸೋಲಿಲ್ಲವೇ ಆ ಕುಂತೆಯ ಕುಂಡಿಗಳಿಗೆ. ಮಾವ ದ್ರೌಪದಿಯ ದಂಡಿಯ ದಾರ ಅದೆಷ್ಟು ಗಟ್ಟಿ ಒಟ್ಟಾಗಿದೆ. ಪಾಂಡವರನ್ನು ಹರವೆ ಕುಂತ ಮಾತ್ರರು ಅಧರ್ಮಿಣಿಯರು ಅವರ ಪಟ್ಟದ ಅರಸಿಯಂತೆ ದ್ರೌಪದಿ ಅವರಂತೂ ಪಂಚವಲ್ಲವೇ ಪಾಂಚಾಲಿ. ಇತ್ತ ಈ ಕೌರವರ ತಾಯಿಯಾದ ಗಾಂಧಾರಿ ಗರಥಿರತ್ನ ಇವರ ಪವಿತ್ರ ಒಡಲಿನ ಪುತ್ರರಿಗೆ ಪರಾಜಯವೇ. ಸಾವಿತ್ರಿ ಸದೃಶಳಾದ ಭಾನುಮತಿಯ ಮುತ್ತೈದೆಯರನ್ನ ಮೂಗುತ್ತಿಗೆ ಭಂಗೆ
ರೋಗಗಳತೆ. ಹಾಗಾದರೆ ಮಾಮ ಅದಾವ ರೋಗ ಅಂಟಿಕೊಂಡಿದೆ ಈ ಕೌರವೇಶ್ವರನಿಗೆ? ಏನು ಹೇಳಲಿ ಕೌರವೇಶ? ನಾರಿಯ ಅಂತರಂಗವ ತಿಳಿದುಕೊಳ್ಳುವ ತಿಳುವಳಿಕೆ ಬೆಳಗಲಿಲ್ಲ ಈ ನಿನ್ನ ಮಂಕು ಬುದ್ಧಿಗೆ. ಅರಳಿದ ಹೂವಿನ ಬಟ್ಟೆಗಳು ಮೌನದಲ್ಲಿ ನರಳುವ ನಿಸರ್ಗದಂತೆ ನರಳುತ್ತಿದೆ ಪುಣ್ಯ ಮೂಕತನದಲ್ಲಿ ನಿನ್ನ ಭಾನುಮತಿಯ ಚೀಲದ ಹೊಟ್ಟೆಯಲ್ಲಿ. ಎಂದು ನಿನ್ನಂ ಬಿಗಿದಿರ್ತ ಆ ಗಂಧರ್ವನ ಕೋಡಗ ಕಟ್ಟಿನ ಕಟ್ಟನ್ನು ಅಂದು ಬಿಚ್ಚುವುದಾಗಲಿಲ್ಲ ಹೆಂಡತಿಯ ಕೈಯಿಂದ. ಗೌರವೇಶ, ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದು ಅಲ್ಲಿ ನಾಚಿ ಬಾರಳು ಜಯಲಕ್ಷ್ಮಿ. ಎಲ್ಲಿ ಸ್ವೈರತನ ಸುಳಿಯುವುದೋ ಸುಳಿದಿರುವುದೋ ಅಲ್ಲಿ ದೊರಕದ ಮೇಲೆ ಜಯಸಿರಿಯ ದೊರೆತನ. ಕೇನಿಗೆ ಹೊಡೆ ಒಳಗೆ ಊದಿಗೆ ಬಿಡಿದ ಹಾಕರು. ಮುಂದೇಳು ಇನ್ನು ನನ್ನ ಸಾಹಸಕ್ಕೆ ಕಂಡವನು. ಗುರು ರಾಜ್ಯದ ದೇವತೆಗೆ ಕಣ್ಣಾದ ನಿನ್ನ ಗತಿ, ನಿನ್ನ ಮತಿ ನಿನ್ನ ಸಾಹಸಕ್ಕೆ ಕಣ್ಣಾಗಲರಿಯದೆ ಸಾಗಿ ಬರುವ ಜಯಲಕ್ಷ್ಮಿಗೆ ತೊಡಕುಬಡಿದ ಕಸದ ಬಳ್ಳಿ ಹತ್ತಿ ಹೋಗದೆ ಈ ಜಲದಂಕ ಮಲ್ಲನ ಛಲದ ಸೆಳವಿನ ಬಿಚ್ಚು ಮಾತಿನಲ್ಲಿ ಬೆಚ್ಚಿ ಹೇಳಿದೆ. ಇದುವರೆಗೆ ಕರುಳಿನಲ್ಲಿ ಹುದುಗಿಕೊಂಡಿರುವ ವಿಷಯವನ್ನೆಲ್ಲ ಓ ಛಲದಂಕ ಮಲ್ಲ, ನಿಮ್ಮ ಬಿಸಿ ಉಸಿರು ನಾಚಿದ್ದೆವಳು ಬೆಂಕಿ ಬಳ್ಳಿಯಾಗಿ ನಿಲ್ಲುವುದು ನನ್ನ ನಾಲಿಗೆ ಮೇಲೆ. ಕಾಲು ತಲೆ ಭಾನುಮತಿಯ ಶಬ್ದಗಳೆಂಬ ಬೆಂಗಿಡಿಗಳನ್ನು ತೂರುಗಳು ಬಾಳುವಂತೆ ವ್ಯಕ್ತಿ. ಈಗವಳ ಆರಾಧ್ಯ ದೈವ ಅಶ್ವತ್ಥಾಮ. ಅಶ್ವತ್ಥಾಮ ನಡು ರಾತ್ರಿಗೆ ಸರಿಯಾಗಿ ಭಾನುಮತಿಯ ಅಂತಃಪುರಕ್ಕೆ ಕಾಲಿಟ್ಟರೆ ಕೌರವೇಶ ನಿನಗಲ್ಲಿ ಹೊಳೆದು ಕಾಣುವುದು ಬೇರಿನವ ಸಾಕ್ಷಿಯೂ ಬೇಡ. ಅಶ್ವತ್ಥಾಮ ಅಶ್ವತ್ಥಾಮ ಅಶ್ವತ್ಥಾಮ. ಬಂದಯ್ಯ ಬಾಮದ ಹೊಸಿ ಬೆದರದಲ್ಲಿ ಬೆಚ್ಚದಲ್ಲಿ ಈ ಭೀರನ ಬಳಿಗೆ ಏಕಾಂಗಿಯಾಗಿ ಐತರವ ರಮಣಿಗೆ ರಾಜಕಾರಣ ಕರಳು ನೀನು ಮಾತಿನಲ್ಲಿ ಬಲು ಸರಸಿ. ಆದ್ದರಿಂದ ನನ್ನ ಕಾರ್ಯಕ್ಕೆ ನಿನ್ನನ್ನೇ ಕರೆ ಕಳಿಸಿರುವೆ. ಆಹಾ ಹೇಳಿ ಅದಾವ ಕಾರ್ಯ? ಹಾ 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 ಬೇಕು ಬೇಕು. ಈ ವನಪು ವಯ್ಯಾರ ಮತ್ತೆ ಶೃಂಗಾರ ಮದಂಸಿ ಕಿವಿ ಮುಂದೆ ಮಾಡು. ಕಾರ್ಯವನ್ನು ಬಹು ಕುಶಲತೆಯಿಂದ ಕೊನೆಗಾಣಿಸಬೇಕು. ಆಗಲಿ ಮಹಾರಾಜರೇ, ನಾನು ಎಂಥ ಚತುರ ಎಂದು ತೋರಿಸೋದಕ್ಕೆ ಕಾಲಾವಕಾಶ ಬೇಕಾಗಿತ್ತು. ನಾನಿನ್ನು ಬರುವವರ
ನುಡಿ ನುರಿಗೋಳಿಗೆ ತೂಗಲಿರುವುದು ಜಗದ ಜೋಕ. ದುರ್ಯೋಧನ, ಶಕುನಿ ಎಂಬ ಮೂರಕ್ಷರದ ಅರ್ಥ ನಿನಗೆ ಗೊತ್ತೇ? ಶ ಎಂದರೆ ಶಸ್ತ್ರಾಸ್ತ್ರವಿಲ್ಲದೆ, ಕು ಎಂದರೆ ಕುರುಕುಲವನ್ನೇ, ನೀ ಎಂದರೆ ನಿರ್ನಾಮ ಮಾಡುವುದೇ ಈ ಶಕುನಿಯ ಶಪಥ. ಶಕುನಿಯ ಶಪಥ. ನಕ್ಷತ್ರ ಕಡಲಂ ಕುಡಿದಿಟ್ಟ ದಿವ್ಯಾತ್ಮನು ನೀನು. ಗಾತ್ರದಲ್ಲಿ ಸೂರ್ಯನನ್ನು ಎಷ್ಟು ಪಾಲು ಮಿಕ್ಕಿರುವಿ ಎಂಬುದು ಗೊತ್ತಾಗದು ಈ ಮಣ್ಣಿನ ಮಡಿಲ ಮಕ್ಕಳಿಗೆ. 3 ಪಾದಗಳಿಂದ 3 ಲೋಕಗಳನ್ನು ಆಕ್ರಮಿಸಿದ ಆ ತ್ರಿವಿಕ್ರಮನು ಕೇವಲ ಕೂಸು ನಿನ್ನ ಕಂಡಿಟ್ಟಿದೆ. ಓ ಮಹತ್ವ ಮಹಿಮನೆ, ನಿನ್ನೆಲೆಯೋ ಮಲಗಿರುವ ಅಗ್ನಿರಸ ಕಡಲನೆ ಕೆರಳಿಸಿ ನನ್ನನ್ನು ಆಶೀರ್ವದಿಸು. ಬೀರುಗಾಳಿಗೆ ವಾಗ್ಗವ ಸಮುದ್ರವನ್ನೇ ನಿನ್ನೆಲೆಯ ಸೂರ್ಯನಿಂದ ಕೆರಳಿಸಿ ನನ್ನೆಲೆಯೊಳ ಗುರುಳಿಸು. ಕೊಡುಗು ಮಿಂಚುಗಳ ಸಂಚಯ ನೆಲೆಯೊಳಗೆ ನಿನ್ನೆಲೆಯ ಸಿರಿಯ ಸುರಿಸಿ ಓ ಎನ್ನ ತಂದೆ ಗುರುದೇವ ದ್ರೋಣಾಚಾರ್ಯರೇ, ಕಾಪಾಡತನದಿ ನಿಮ್ಮನ್ನು ಕೊಂದ ಆ ಕೌಂಟೇರ ಕೆನ್ನೀರಿನವರೇ ನಿಮಗೆ ದುಃಖ ನಪ್ಪಿಸುವೆನಲ್ಲದೆ ಬರಿಯ ಕಣ್ಣೀರಿನಿಂದ ನಿಮಗೆ ದುಃಖಾಚುಗಳನ್ನು ಅರ್ಪಿಸಲಾರೆ. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಗೆ ಪಿಂಡ ಪ್ರದಾನ ಮಾಡಲಿರುವನೆಂಬುದನ್ನು ಮಾತ್ರ ಮರೆಯಿದೆ. ಮಂಗಳಮಸ್ತು ಗುರುಪುತ್ರ ಅಶ್ವತ್ಥಾಮಾರರಿ. ನೀನಾರಮ್ಮ? ಅರಮನೆಯ ದಾಸಿ ನಾನು. ನನ್ನನ್ನು ಕಂಡ ಕಾರಣ? ಸಾಮ್ರಾಜ್ಞಿ ಭಾನುಮತಿ ದೇವಿಯವರ ವಿನಂತಿ ತಮ್ಮ ಬಳಿಯಲ್ಲಿ. ಅಂತಹುದೇನಮ್ಮ? ಅದೇನು ನನಗೆ ತಿಳಿದಿಲ್ಲ. ಮತ್ತೊಮ್ಮೆ ಕರುಣೆಯಿಂದ ಕರಜೋಡಿಸಿ ಬೇಡಿಕೊಳ್ಳುವೆ ಕರುಣಾಮೂರ್ತಿಯಾದ ಕೌರವೇಶನ ಅರಸಿಯನ್ನು ಕಾಣಬೇಕೆಂದು. ಚಿಂತಿಸದಿರೆಂದು ಅಕ್ಕನಿಗೆ ಹೇಳಮ್ಮ. ಅಕ್ಕ ನಿಶ್ಚಯಂತೆ ನಡು ರಾತ್ರಿಗೆ ಸರಿಯಾಗಿ ಬರುವೆನೆಂದು ಬೆಸಸು. ಬರುವೆ. ಬರುವವ ಓ ಮನಸ್ಸೇ, ಎಚ್ಚರಾಗು. ನಾನು ಮಲಗಿದರೆ ನೀನು ಮಲಗು, ನಾನು ಎಚ್ಚರಾದರೆ ನೀನು ಎಚ್ಚರವಾಗಿರು. ಮನಸ್ಸನ್ನು ಗೆದ್ದವನನ್ನು ಅಜಿಂಕ್ಯ ವೀರನೆಂದು ನುಡಿಯುತ್ತಿದೆ ಅಮರರ ಭಾವನೆ. ಆದ್ದರಿಂದ ಓ ಅಶ್ವತ್ಥಾಮನ ಮನಸ್ಸೇ, ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಅಶ್ವತ್ಥಾಮನು ತನ್ನ ತಂದೆಯ ಪಿಂಡ ಪ್ರದಾನ ಮಾಡಲಿರುವನೆಂಬುದನ್ನು
ಮಾತ್ರ ಮರೆಯಬೇಕು. ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಶಬ್ದಗಳನ್ನಾರು ನುಡಿಸಿದರು. ಓ ಗುರು ತರುಳ, ತಂದೆ ಸತ್ತದ್ದಕ್ಕಾಗಿ ದುಃಖ ವಿಫಲ. ಗುರುಪುತ್ರ, ಇಂದು ಮನುಷ್ಯತ್ವವನ್ನ ಮಣ್ಣುಗೂಡಿಸಿಕೊಂಡಿರುವ ಮಾನವ ಹೃದಯಗಳು ಉಳಿದಿರುವುದು ಅತ್ಯುಗ್ರವಾದ ದ್ವೇಷ ಭಾವನೆ ಒಂದೇ ಅಲ್ಲವೇ? ಇದೇ ಉದ್ಧಾರ ಪಾಂಡವರ ಪಟ್ಟವಸಿಯ ನಿನ್ನಣ್ಣನು ನನ್ನ ತಂದೆಯ ಕತ್ತನ್ನು ಕೊಯ್ದಿರುವಾಗ ದ್ವೇಷವನ್ನು ಬದಿಗಿರಿಸಿ ನಾನು ನಿನ್ನೊಡನೆ ಶಾಂತಿಯಿಂದಲೂ ಧರ್ಮದಿಂದಲೂ ಮಾತಾಡಿರುವೆ. ಅಂದ ಬಳಿಕ ಸಮಸ್ತರು ಮನುಷ್ಯತ್ವವನ್ನು ಕಳೆದುಕೊಂಡಿರುವರೆ. ಯಾವತ್ತೋ ಮನುಷ್ಯ ಕುಲವೇ ಮನುಷ್ಯತ್ವವನ್ನ ಕಳೆದುಕೊಂಡಿದೆ ಗುರುಪುತ್ರ. ಇದೇ ಈಗ ತಮ್ಮ ನಾಲಿಗೆ ನುಡಿಸಿದ ಶಬ್ದಗಳು. ಯಾವ ಶಬ್ದಗಳು? ಪಾಂಡವರ ರಕ್ತ ಮಾಂಸ ಮಜ್ಜಾದಿಗಳಿಂದ ಈ ಶಬ್ದಗಳಿಗೆ ದೇಶದ ಮಣ್ಣ ಬರೆದಿದೆಯಲ್ಲ ನಿನ್ನೇನು? ಆ ಬಳಿಕ ಸಾಮಾನ್ಯರ ಪಾಡೇನು? ಗುರುಪುತ್ರ, ಇಂದು ಎಲ್ಲಿ ಕಣ್ಣಿನಲ್ಲಿ ಕಾಂಬುದು ಕೈ ಸಾಗದವರ ಕೆಣ್ಣೀರು ಸಬಲರು ಹರಿಸಿದ ನೆತ್ತರು. ಪ್ರೀತಿಯೇ ಪವಿತ್ರವೆಂದು, ಗೆಳೆತನವೇ ಸಮಸ್ತ ಮಾನವ ಕುಲಕ್ಕೆ ತಲಹದಿಯೆಂದು ಉದ್ಘೋಷಿಸಿದ ಉಪನಿಷತ್ತಿನ ವಾಣಿಗಳು ಹಳೆಯ ಹೊತ್ತಿಗೆಯ ಮಾತುಗಳಾಗಿವೆ, ಮತ್ತೆ ಸುಳ್ಳಿನ ಕಂತೆಗಳಾಗಿವೆ. ಅಂದಾಗ ಇಷ್ಟೆಲ್ಲ ಅನಾಹುತಕ್ಕೆ ಕಾರಣರಾರು? ಆ ಪರಮಾತ್ಮನು, ಆತನು ಸೂತ್ರಧಾರಿ, ನಾವೆಲ್ಲರೂ ಪಾತ್ರಧಾರಿಗಳು. ಆದ್ದರಿಂದ ಎಷ್ಟೆಲ್ಲ ಅನಾಹುತಕ್ಕೆ ಕಾರಣ ಆ ಪರಮಾತ್ಮನು. ಏನು? ಆ ಪರಮಾತ್ಮನು ರಕ್ತ ಪಿಪಾಸವಾಗಿರುವನೇ? ಆಗದಿನ್ನೇನು? ಅಂತೆ ರಕ್ತ ಪಿಪಾಸವಾದ ಪರಮಾತ್ಮನಿಗೆ ಅರ್ಪಿಸುತ್ತಿದೆ ಈ ಮನುಷ್ಯ ಕುಲ ರಕ್ತಾಂಜಲಿಯ ತರ್ಪಣ. ನಡೆದಿರುವ ಈ ಭಾರತ ಯುದ್ಧದ ಈ ಮಾತಿಗೆ ತರ್ಪಣ. ಅಶ್ವತ್ಥಾಮಾರ್ಯರೇ! ಭಾರತ ವೀರರಿಗೆ ದಾರಿ ದಿಕ್ಕುಗಳು ತಪ್ಪಿದರು, ಭಾರತ ಸ್ತ್ರೀಯರಿಗೆ ಎಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿದರು. ಸಮಸ್ತ ಮಾನವ ಕುಲದ ಪ್ರಗತಿಯ ಪ್ರಬೋಧನೆಗೆ ಕಾರಣವಾಗಿರುವ ಶಾಶ್ವತ ಮೌಲ್ಯಗಳನ್ನ ತಿಳಿಸಿಕೊಟ್ಟಿರುವ ವೇದೋಪನಿಷತ್ತುಗಳ ವಾಣಿಯನ್ನ ತಿರಸ್ಕರಿಸಿ ಒಂದನ್ನೈದು 11 ಮಾಡುವ ಆ ಶಕುನಿಯ ವಾಣಿಯನ್ನ ಸತ್ಕರಿಸಿ ಆತನ ಮಾತಿನ ಪ್ರತಿಯೊಂದು ಅಕ್ಷರಕ್ಕೆ ಅಮರತ್ವದ ಸಿರಿಗುಡಿಯ ಕಟ್ಟಿದ ಆ ಕೌರವೇಶನ ರಾಜದಂಡದ ಪ್ರಭಾವವಿದು. ಪಿತಾಮಹ ಭೀಷ್ಮರಂತೆ ತಾವು ಕೂಡ ಅಧರ್ಮಕ್ಕೆ ಹೆಗಲುಗೊಟ್ಟು ಈ ಭೂಮಿಯೆಲ್ಲವೂ ಸ್ಮಶಾನವಾಗಿದೆ ಎಂದೆಣಿಸುವಂತೆ ಮಾಡಲೇಳಿಕೆ ಹಾಕುತ್ತಿರುವಿರ. ಧರ್ಮ ಯುದ್ಧದಲ್ಲಿ ಅಧರ್ಮ ರಾಜನೀತಿಗೆ ಯಗಲು ಕೊಟ್ಟವರಾರು? ಭೂಮಿಗೂ ಭಾನಿಗೂ ಯೋಗ ಸೇತುವೆ ಕಟ್ಟಿ ಕಳೆದಿಟ್ಟು ಪುತ್ರ ಶೋಧನಾರ್ಥವಾಗಿ ಪರಲೋಕಕ್ಕೆ ಪಡಮಟ್ಟ ದ್ರೋಣಾಚಾರ್ಯರ ದೇಹವನ್ನು ಯಾರ ಸೊನ್ನೆಯಿಂದ ಕಡಿದು ಚೆಲ್ಲಿದನು ನಿಮ್ಮಣ್ಣನು. ಯಾರ ಪ್ರೇರಣೆಯಿಂದ ಸುಳ್ಳು ಸುದ್ದಿಯನ್ನು ಹಬ್ಬಿಸಿದನೋ ಆ ಧರ್ಮ ಮಹಾಮೋಸಗಾರನ ಕೃಷ್ಣ, ಆತನ ತಂಗಿ ನೀನು ಮಹಾ ಮಾತಗಾತಿ. ಎಲೆ ಮಾತಗಾತಿ, ನಿನಗೋಸುಗ ಈ ಭೂಗೋಲಕ ಒಳಗು ಗೋಲಕವಾಗುತ್ತಿರುವ ಮಹಾವಿಪ್ಲವದಲ್ಲಿ
ಭೀಷ್ಮ ದ್ರೋಣರು ಬಿದ್ದರು ಇನ್ನು ಯುದ್ಧ ಮಾಡಬೇಕೆಂದು ಬೋಧಿಸುತ್ತಿರನು ಆ ಮಾವ ಶಕುನು. ಅಯ್ಯೋ, ಯುದ್ಧದಿಂದ ನಾಡೆಲ್ಲ ಹಾಳಾಗಿ ಗೂಡುಗಳ ಗೂಡಾಗಿ ಸುಡುಗಾಡಾಗುವ ಸಮಯ ಒದಗಿದರು. ಶಕುನಿ ಮಾವ ಬಿಡಲಲ್ಲ, ತನ್ನ ಒಂಟಿ ಹೇಳುತ್ತ ಸಾಯೋರ್ ನಾವು ಏನ್ ಬರಪಾಯಿಗಳು ಮಾವನಿಯನು ಮೆರೀಶ್ವರನು ಬಂಗಾರ ಡೊಳ್ಳ ಸೆರೆಗೂ ಸೈನಿಕನಿಗೂ ಅಗ್ನಿ ಸಮೀಪದ ಗತಗಡಿ ಸೈನಿಕ ಪೋಷಾಕ ಮೈ ಮ್ಯಾಗ ಹಾಕಿಕೊಂಡು ಕೂಡಲೇ ಬಲಸಿ ಹಾರಿ ಬಂದಳು ಹತ್ತಿರ. ಏ ಬಹದ್ದೂರ್, ಖಡ್ಗಗಳನ್ನು ಕಾಣುತ್ತಲೇ ಕೈಕಾಲುಗಳನ್ನು ಕಳೆದುಕೊಳ್ಳುವ ಈ ಮೇಲೆ ಪಕ್ಕನ ಮೈಗೇರಿಸಿದ ಸೈನಿಕನ ಪೋಷಾಕ್ ಆ ಶಂಕರತ್ತ ಈ ಬಿಳಿಯ ಬಣ್ಣದ ಪೋಷಾಕ್ ಪಾಂಡವರ ಸೈನಿಕರ ಪೋಷಾಕದಂತೆ, ಕೌರವರ ಸೈನಿಕರ ಪೋಷಾಕ್ ಕರಿ ಬಣ್ಣದ್ದು, ಗೂಢಚಾರಣ ಕೆಲಸವಂತೆ ನನ್ನದು. ಅದಕ್ಕಾಗಿ ಪೋಷಾಕದಲ್ಲಿ ಗೊತ್ತಾಯ್ತಲ್ಲ, ಅದನ್ನು ಬದಲು ಅದನ್ನು ಬದಲು ಹೆಂಗೆ ಕಟ್ತಾರ ಮುಂದೆ ಕಟ್ಟಿದ ಕಂಚಿ ಬದಲು ಪಾಂಡವರ ಸೈನಿಕ ಕಟ್ಟಿ ಬದ್ದ ಇವ್ರು ಬಿಟ್ಟಿರ ಕಂಚಿ ಆರಿತು ಹಿರಿಯುದ್ರಿ ಸಿಕ್ತು ಬಾಕ್ರೆ ಹಣ್ಣೆ ಕೆಲವಮ್ಮ ಏ ಶಕುನಮ್ಮ ನಿನ್ನ ಮನೆ ಒಳಗ ನನ್ನಂತ ನಾನು ನಾಯಿ ಮಿಕ್ಕ ಹಿಡಿದಂಗಿಡಿದ್ರಲ್ಲೋ. ಇಷ್ಟೂ ಸಹ ತಿಳಿಯದ ಶಕುನಿ ಮಾವನಿಗೆ ಎಷ್ಟೊಂದು ಮಹತ್ವ ಕೊಟ್ಟಿರೋರು ಆ ದುರ್ಯೋಧನ ಮಹಾರಾಜರು. ಮಂಜು ಗಂಡಿನ ಮಾವ ಕುಂತಕು ತಂತ್ರದ ಮಾವ, ಮಂಜು ಗಂಡನ ಮಾವ ಕುಂತಕು ತಂತ್ರದ ಮಾವ, ಕುಲಕ್ಕೆ ಕೊಡಲಿಯ ಕಾವ, ಕುಲಕ್ಕೆ ಕೊಡಲಿಯ ಕಾವ, ತಿಳಿಲಿಲ್ಲ ಕೌರವರ ಈ ಭಾವ. ಮಂಜು ಗಂಡನ ಮಾವ ಕುಂತಕು ತಂತ್ರದ ಮಾವ. ರಾಯ ಕೌರವರ ಧುಟ್ಟ ಈ ಶಕುನಿ ಕೈಯಲೆ ಕೊಟ್ಟ, ರಾಯ ಕೌರವರ ಧುಟ್ಟ ಈ ಶಕುನಿ ಕೈಯಲೆ ಕೊಟ್ಟ, ಕರ ಹೊತ್ತಿತ್ತು ಒಳ ಜಗಳ ನೆಲವೆಲ್ಲನೆ ಕರದ ಒಂದು ಅದು ಮಾಡಿದ ವಿಷಯ ಇದು. ಎಲ್ಲವೋ ನೀನೇನು? ನೋಡಿದರೆ ನಮ್ಮ ಸೈನಿಕನಂತೆ ಕಾಣುವನು, ಆದರೆ ಇವನ ವಿಚಿತ್ರ ಪ್ರವೃತ್ತಿ ಸಂಶಯಕಾಸ್ಪದವಾಗಿದೆ. ಏನು ಎದ್ದೇಳು, ನುಡಿಸು ನಾದಿಗೆಯ ನೀರಾರಂಭುದನ್ನು, ಖುಷಿಯ ನುಡಿದರೆ ಎಲ್ಲೇ ಹೆಣವಾಗುವೆ. 100 ವರ್ಷ ತುಂಬಿದವ ನಿನಗೆ ನವಲಿ ಪಕ್ಕ. ಅವನೇ ಪಕ್ಕ ಹೂರ್ಲೆ ನನ್ನ ಹೆಸರು ನವಲಿ ಪಕ್ಕ, ನಮ್ಮ ಅಪ್ಪನ ಹೆಸರು ಹಳ್ಳಿ ಪಕ್ಕ, ನಮ್ಮ ಅಡ್ರೆಸ್ ಸಕ್ರೆ ಪಕ್ಕ. ನೀನೇತಕ್ಕೆ ಈ ಪೋಷಾಕು ಹಾಕಿಕೊಂಡಿರುವೆ? ನಾ ಹಾಕಿಕೊಂಡಿಲ್ರಿ, ಹಿಡಿದು ತೊಡಿಸ್ಯಾರ. ಯಾರು? ಶಕುನಿ ಮಾವನವರ ಶಿಷ್ಯೋತ್ತಮ ಶಂಕದತ್ತನ್ರಿ. ಸಾಮ್ರಾಟ ಸೈನಿಕ ಬರ್ತೀವಿ
ಕರಿ ಮೊದಲು ತೋರಿಸಿದ ಕರಿ ಪಾಸ್ ಆಗಿ ತೆಗಿದ ಪೊಳೆಗ ಸಿಕ್ಕಿಸಿದ ಈ ಬಿಳಿ ಪಾಸ್ ಆಗಿ ಮೈಗೆ ನನಗೇನೋ ಮಾವನವರು ಗೂಢಚಾರದ ಕೆಲಸವೇ ಕಳಿಸಿಕೊಟ್ಟಿರಬಾರದು. ಅದಾವ ಕೆಲಸ ಹೇಳು. ಪ್ರಭು, ನನ್ನ ಜೀವಕ್ಕೆ ನೀವು ಭಯವಿಲ್ಲದ ನೀವು ಅಭಯ ಕೊಟ್ಟರೆ ನಿನ್ನ ಪ್ರಾಣಕ್ಕೇನು ಭಯವಿಲ್ಲ. ಈಗ ಅಭಯ. ಪಾಂಡವರ ಗುಡಾರದಲ್ಲಿ ಒಂದು ಕೆಂಪು ಬಣ್ಣದ ಕುಚನೆಯ ಗುಡಾರ ಇದೆಯಂತೆ. ಅದಕ್ಕೆ ನಾನು ಕೊಳ್ಳೆ ಕೊಡಬೇಕು ಅಂತ. ನೀನು ಅದಕ್ಕೆ ಆಗಿದೆಯಲ್ಲವೇ ಸಿದ್ಧ? ಇಲ್ಲ ಬುದ್ಧಿ ಇಲ್ಲ. ನನ್ನ ಬಾಯಿ ಕದ ಕಟ್ಟಿ ರಾಜಾಗ್ನೆ ಅಗಳಿ ಜಡದು ಕೊಳ್ಳಾಗ ಘೋರ ಕರ್ಮದ ಬುದ್ಧಿ ಕಟ್ಟಿ ಒಟ್ಟಿ ಬಿಟ್ಟ ನನ್ನ ಇಲ್ಲಿಗೆ ಬುದ್ಧಿ. ಹಾಗಾಗದು ಬೆಳಗಾಗುವವರೆಗೂ ನೀನು ನನ್ನ ಬಂಧನದಲ್ಲಿರು. ಅಯ್ಯಯ್ಯೋ, ಹರಿಯಾಗಿ ಹೇಳ್ತಿ ಗಂಡನ್ರೇನಾ? ಆದರೆ ನಿನ್ನ ಜೀವಕ್ಕೆ ಭಯವಿಲ್ಲವೆಂದು ಭ್ರಮೆಗೆ ಬಿದ್ದಿಯಣ ಶಕುನಿ. ಕೊರೆವ ಕತ್ತಿಯನ್ನು ಕಬ್ಬಿ ಸಾಯುವನು ಅವಿವೇಕದ ತೆಕ್ಕೆಯಲ್ಲಿ ಸಿಕ್ಕಿ. ಹಾ, ಗುರುಪುತ್ರ, ನಿನ್ನ ಶುಭಾಶೀರ್ವಾದದ ಅಮೃತದ ಮಳೆ ಸುರಿಯುತ್ತೆ. ಅದರೊಳಗೆ ತೊಪ್ಪನೆ ತೊಯ್ದುಕೊಳ್ಳಲೇ ನನ್ನೇ ದೇಹ. ಅಶ್ವತ್ಥಾಮ ಗುರುವೆ, ನಿನ್ನಾರು ಕಾಡರೋ ನಿನ್ನೆದೆಯಾಳ. ನೀನೇ ಪಾಂಡವರಿಗೆ ಪ್ರತಿಕಾಳ. ಕೌರವೇಶನಿಗೆ ಬಲ್ಲಿದ ಬಿಲ್ಲಾಳ. ಹೊದಗಿ ಬಂದ ಹೊತ್ತಿನಲ್ಲಿ ಕೌರವೇಶನ ಕಾಲ ಕತ್ತಲನ್ನು ಕುಡಿಯುವ ಅತ್ಯಮುಖ ಅಗಸ್ತ್ಯನು ನೀನು. ಕುರುಪತಿಯ ವೀರ ಬಿಲ್ಲಾಳಗಳ ನಡುವೆ ನಿನ್ನನ್ನೇ ನಂಬಿರುವೆ ನಾನು. ನನ್ನೇ ಮಾಂಗಲ್ಯ ರಕ್ಷಿಸುವುದಕ್ಕೆ ಯಮನ ಹಸುವು ನುಂಗು ಪ್ರತಿ ನೀಲಕಂಠ. ಓ ಕಾಮ ರಾಜ್ಯದ ದುರ್ಧ್ವಜ,
ಬಿಲ್ಲಿನ ಬಣ್ಣ ಬಣ್ಣದ ನಗೆಯ ಬಗೆಯಲ್ಲಿ ನೀ ಕಾಲ ಕಳೆದಿರುವೆ ನನ್ನೊಡೆ. ಎಲೆ ಭಾನುಮತಿ, ಆ ಗಂಧರ್ವನು ನನ್ನನ್ನು ಬಿಗಿದು ಕಟ್ಟಿದ್ದ ಕೋಡಗದ ಕಟ್ಟಿನ ಕಟ್ಟನ್ನು ಎಂದು ನಿನ್ನ ತಲದಿಂದ ಬಿಚ್ಚುವುದಾಗಲಿಲ್ಲವೋ ಒಂದೇ ಮಣ್ಣೆಸೆದೆ ಈ ಕೌರವೇಶನ ಕಣ್ಣು. ಅದೊಂದು ಒಡೆಯದ ಒಗಟಾಗಿದೆ ಎಂದಿಗೂ ನನ್ನ ಬಾಳಿನಲ್ಲಿ. ನಾಥ, ಇಷ್ಟು ಮಾತ್ರ ನಿಜ. ಆ ಕೃಷ್ಣನ ತಂತ್ರಕಲೆ ಸ್ತ್ರೀಯತ್ವದ ನೆಲೆ ಅಮರ ಉಲ್ಲಾಸದಿಂದ ಜೊತೆಗೂಡಿ ಆ ದ್ರೌಪದಿಯ ಕೈ ಬೆರಳುಗಳ ಮುಂದೆ ಕುಣಿತಿರುವಂತೆ ಕಾಣುತ್ತಿತ್ತು. ಇರುಳಿನ ಕತ್ತಲ ಗಬ್ಬವ ಕೊರೆಯುವ ಮಿಂಚು ಹೊಡೆಯುವಂತೆ ಕಾಮಿನಿ ಎದೆಯಿಂದ ಚಿಮ್ಮಿ ಹೊಳೆವದೊಮ್ಮೆ ಮಿಂಚಿನಂಥ ಮಾತು. ಅಂತೆ ಕಾಮಿನಿಯ ಕೋಕಕ್ಕೆ ಮಂಕಾಗಿ ಮೂಕವಾಗಿದೆ ಈ ಜಗದ ಜಾಣ. ಈ ಕಾಪಟ್ಟ ದಾಖಲೆಯ ಮೇಲೆ ಕರಸಿ ಎಂಬ ಮುದ್ರೆ ನೊತ್ತಿ ಮೈ ಮರತೆ ಮಹಾಮೋಹಲ್ಲಿ ಮುಳುಗಿ. ಓ ನನ್ನೊಡೆಯನೇ, ನೀವಿನ ಜೀವನದ ನೌಕೆಗೆ ಧ್ರುವ ನಕ್ಷತ್ರ. ಎಲೆ ಭಾನುಮತಿ, ಗಂಡನ ಆತ್ಮಗಳು ಅಂತ ಶಕ್ತಿ ತುಂಬಲು ಹೆಂಡತಿ. ಅವಳಾಗಾದರೆ ಘನತೆ ಈ ಪುರುಷನ ಪರಾಕ್ರಮಕ್ಕೆ ಚ್ಯುತಿ. ಎಲ್ಲಿ ಕಾಮಿನಿಯ ಕಣ್ಣಲ್ಲಿ ಕಾಮ ಕುಣಿದಾಡುತ್ತಿರುವುದೋ ಅಲ್ಲಿ ನಾಚಿ ಬಾರಲು ಜಯಲಕ್ಷ್ಮಿ. ಎಲ್ಲಿ ಸ್ವೈರ ವೃತ್ತಿ ಸುಳಿಯುವುದು ಅಲ್ಲಿ ದೊರಕದೆಮ್ಮೆಗೆ ಜಯಶ್ರೀಯ ದೊರೆತ. ಸೋಲಿನಿಂದಲೇ ಬಂದ ವಿಕಾರ ವಿಭ್ರಮದಲ್ಲಿ ಕಿಡಿದೊಂಬಿದ ನುಡಿಗಳನ್ನಾಡಿದೆಯಾ ಸೆಳೆದು ಬರೆದಂತೆ. ಈ ಗರತಿಯ ಮೈ ಮೇಲೆ ಬಿದ್ದಿತು ಜಗದ ಜಾರುತನದ ಮಸಿ ಮುಟ್ಟಿ. ಜಗಜ್ಜೀವನ ಜಂಜಾಟಗಳು ನೀವು ದಾರಿ ದಿಕ್ಕುಗಳನ್ನು ತಪ್ಪಿದರೆ ಭಾರತೀಯ ಗರತಿಯರೆಂದಿಗೂ ದಿಕ್ಕು ತಪ್ಪುವುದಿಲ್ಲ, ದಾರಿ ತಪ್ಪಿ. ದಾರಿ ತಪ್ಪಿದೆ, ದಿಕ್ಕು ತಪ್ಪಿರುವುದು ನಿಜ. ಆದರೆ ಭಾನುಮತಿ, ಎಂದು ನನ್ನ ಕೈ ಹಿಡಿದು ದಿಟದ ದಾರಿಯಲ್ಲಿ ತಂದಿರಿಸಿದನು ನನ್ನ ಶಕುನಿ ಮಾವನ. ಓ ನನ್ನ ದೊರೆ, ನಿಮ್ಮ ಮಾವ ಶಕುನಿ ಕಲರದೆಯೇ. ಅವನಲ್ಲಿ ದೇವ ಭಾವನೆಗೆ ಎಳ್ಳ ನೀರು, ಜಗವೆಲ್ಲ ನೀಚ ಭಾವನೆಗೆ ಬೆಳೆ ನೀರು. ಆ ಗಂಧರ್ವ ಕಟ್ಟಿನ ಮಾತನ್ನೆತ್ತಿ ಶಕುನಿ ಬಿತ್ತಿರುವನ ವಿಶ್ವವಿಕಾರದ ಬೀಜಗಳನ್ನು ನಿಮ್ಮ ಭೂಮಿ. ಓ ನನ್ನ ದೊರೆ, ನಾನು ನಿಮ್ಮ ರನ್ನ ಬಾಲಿನ ನೆಲೆಗಟ್ಟಿನ ಮೇಲೆ ಸ್ವರ್ಗ ಕಟ್ಟಿಸಲು ಆಶಿಸಿದ್ರೆ ಇನ್ನು ನೀನು ಕುಣಿಸಿದಂತೆ ಕುಣಿಯುವನಲ್ಲ ಈ ಕೌರವೇಶ. ನಾನೆಂದು ಕುಣಿಸಿಲ್ಲ, ಕುಣಿಸಲು ಆಶಿಸಿಲ್ಲ. ಆದ್ರೆ ನೀವು ಕುಣಿದ ಕಾಂತ ಆ ಶಕುನಿಯ ಕಾಲಗತಿಯಲ್ಲಿ. ಇನ್ನಾದರೂ ಜಾಗೃತನಾದ್ರೆ ನಿಮ್ಮನ್ನು ತಡೆಯುವ ಧೀರರು ಯಾರಿಲ್ಲ. ನಿಮ್ಮ ಗಂಭೀರ ಗರ್ಜನೆಗೆ ಕಪ್ಪಿಸುವುದು ಜಗವೆಲ್ಲ. ಪ್ರಚಂಡ ಪರಾಕ್ರಮವು ನಿಮ್ಮೆದೆ ತುಂಬಿಹುದು. ಆದ್ದರಿಂದ ಶಕುನಿಯ ರೀತಿ ನೀತಿಗಳನ್ನು ನುತ್ತಿ ನಡೆಯನ್ನ ದೇವರಾಜ ಕಾರಣದಲ್ಲಿ ಕಾಲರಾತಿ ಕವಿಯುತ್ತಿರಲಿ, ಕಣಕೋರ ಕಟ್ಕಡಾಟದಲ್ಲಿ ಗೋಲ್ಮಿಂಚು ಕಲಿಸುತ್ತಿರಲಿ. ಗಂಡಸು ತನ್ನ ಗರತಿಯಾದ ಹೆಂಡತಿ ಹಿತದ ಮಾತಿಗೆ ಕಿವಿಗೊಟ್ಟು ಬಾಲಿನ ಭೂಮಿಯೊಳಗೆ ಹೆಜ್ಜೆ ನಿಟ್ಟರೆ ಆ ಯಮನ ಮುತ್ತಜ್ಜನ ಭೀತಿ ಇಲ್ಲ ಗಂಡಸಿಗೆ. ವಿದ್ಯುದ್ಯೋಗದಿಂದ ಓಡಿ ಬರುತ್ತಿದೆ ಓ ಯಮನ. ಕೇಳದು ಅದರ ಕರ್ಕಸ ಕಠೋರ ಕಟ್ಟು ತೋಳೆ. ಅದೇನು ನಿನ್ನ ದಾರಿ ಗಂಗದಲ್ಲಿ ಮೂಡುತ್ತಿದೆ, ಅದೇನು ಉತ್ತರ ಕೊಡುತ್ತಿದೆ. ಈ ಭಾನುಮತಿ ಕಂಠದಲ್ಲಿ ಸೂರ್ಯನೆಯ ಸ್ವರವಂತೆನೆಂದು ಕರೆದು ಕೇಳಿ ಕೋಗಿಲೆಯ. ಈ ಭಾನುಮತಿ ನಡೆಯಲ್ಲಿ ಚಾರಣೆಯ ಟೊಕ್ಕ ಹೆಚ್ಚಿರುವುದೇನೆಂದು ಗಜಲಕ್ಷ್ಮಿ ಕೇಳಿ. ಈ ನಿಮ್ಮ ಪಟ್ಟ ಧರಿಸಿ ನಡುವ ಧ್ಯಾನಕ್ಕೆ ಇನ್ಯಾವ ಗಂಡಸ ಕೈ ಎತ್ತಿರುವುದೆಂಬುದನ್ನು ಕೇಳಿ ತಿಳಿದುಕೊಳ್ಳಿ ಬದಲಾವಣೆ. ಮಾವನವರ ಮುಖದಿಂದ ಕೇಳಿದಾಗಲೇ ಸಿಡಿಲಾಗದಂತ ನಿನ್ನ ಕಲಸಿದ ಕಳವರವ ಕಡಿದೊಗೆದು ಮಣ್ಣು. ಈ ಲೋಕ ಮುಚ್ಚುವ ಮಣ್ಣು ಪರಲೋಕ ತೆರೆದ ಕಣ್ಣು. ಹೇಗಾದ್ರೂ ಜೀವ ಬ್ರಹ್ಮವೆಂಬ ಸಮುದ್ರ ಸೇರಲಿ ತಿಳಿವಿ ನಾಚೆ ದಡದಲ್ಲಿ. ಸದ್ದಿಲ್ಲ ಸದ್ದಿಲ್ಲ ಅಪ್ಪಾಜಿ, ಅಪ್ಪಾಜಿ, ಅಮ್ಮ ನನ್ನ ಕೊಲ್ಲಬೇಡಿ ಅಪ್ಪಾಜಿ. ಹೇಳು
ಒಪ್ಪಬೇಕು. ನನಗೆ ನೀವಿಬ್ಬರು ಬೇಕು ಅಪ್ಪಾಜಿ. ಅಮ್ಮ ಅಮ್ಮ ಅಪ್ಪಾಜಿ, ನಮ್ಮ ಅಮ್ಮನ ಕೈಯಲ್ಲಿ ಅಮೃತ ಇದೆ. ಯಾಕೆ ಅಮ್ಮ? ಯಾರೊಡನೆ ಜಗಳವಾಡದೆ ಎಲ್ಲರೊಳ ಗೆಳೆತನ ಕಟ್ಟು ಹಾಗೆತನ ಮೆಟ್ಟು ಕಾಂತ ಸಾರ್ವಭೌಮನ ನೀಡು ಸೇವೆಗೂ ನಾನು. ನನಗೆ ನೀನು ಯಾವ ಪಾತ್ರ ಕೊಟ್ಟರು ಚೆನ್ನಾಗಿ ಕಲೆ ಕಟ್ಟುವಂತೆ ಮಾಡಿ ತೋರಿಸುವೆ ನಿಮ್ಮ ಬಾಳಿನ ರಂಗ ಭೂಮಿಯ ಮೇಲೆ. ತಮಗೆ ತಲೆ ಭಾರವಾದ ನನ್ನ ಶಿರವನ್ನು ನಾನಾರೆಂಬುದರ ನೆನಪ ಊಟದಲ್ಲದೆ ನಿನ್ನ ಪರಿಗಲೆಯೊಳಗಿಂದ ಅಂದು ನನ್ನ ಬಿಗಿದುಕೊಂಡೊಯ್ದಿದ್ದ ಚಿತ್ತದೇನ ಗಂಡ ಅಂದು ನಿನ್ನ ಬಿಡಿಸಿಕೊಂಡು ಬಂದಿದ್ದ ಆರ್ತುಳ ಇಂದು ನಿನ್ನ ಬದ್ಧ ಬೈರಿ. ಅಂದಿನ ಭೀಷ್ಮ ದ್ರೋಣರಿಲ್ಲ, ಇಂದಿನ ಹಸ್ತಿನಾವತಿ ಮತ್ತೆ ಅಶ್ವತ್ಥಾಮನ ಬಗೆಗಾಗಿ ನಿನ್ನೆದುರಿನ ಬೇರೊಂದು ಬಣ್ಣ ಕಲಾಗ್ರಣಿಯು ಜೂಜಿನ ಜಾಲದಲ್ಲಿ ಬಿದ್ದ ಹಕ್ಕಿಗಳಂತೆ ದಿಕ್ಕು ತಪ್ಪಿದ ಆ ಪಾಂಡವರ ಪಟ್ಟದರಸೆಯೇ ಪುಟ್ಟ ಸೀರೆಯನ್ನು ಸೆಳೆಯಲಾಚಿಸಿದ ಆ ಸಮಯಗಳು ಪಾಂಡವರ ಜನರ ಉಂಟಾದ ಪರಿತಾಪದ ಪರಿಚಯ ನಿನ್ನೆದೆಗೆ ಮಾಡಿಕೊಡಲಿಕ್ಕೆ ನಿಸರ್ಗ ನನ್ನ ಕೈಯಿಂದ ಈ ನೋಟದ ಚಿತ್ತಾರ ಕೆತ್ತಿಸುತ್ತದೆ ಮುಯ್ಯವನೇ ಮತಿ. ಕರ್ಮದೊಳಗಿರುವ ಗಂಧರ್ವನೇ, ಕರ್ಮ ನನ್ನನ್ನು ಕಟ್ಟಿ ನನ್ನ ಗುರಿ ತಲುಪದ ತಡೆದವನಲ್ಲ ಈ ಛಲದಂಚವಲ್ಲ. ಓ ಗಂಧರ್ವನೇ, ಹೋಗದೆ ಬದುಕುವ ಬಗೆಯ ಬಣ್ಣ ಹೊಯ್ದಿದೆ ಈ ಕೌರವೇಶನ ಕೆಚ್ಚನೆಗೆ. ಎಲ್ಲೋ ಗಂಧರ್ವನೇ, ಓಟ ಯೋಗದ ದಿಟದ ಚಿತ್ತಾರ ಈ ಪುರುಷಾಕಾರ. ನೀಗ ನಿಸಕ್ತನು ನಿರಾಧಾರನು. ದ್ರೋಣ, ಅಶ್ವತ್ಥಾಮ ಇವರೆಲ್ಲರನ್ನು ಮೀರಿರುವ ಮಹಾವೀರ ಕರ್ಣನು ಕೋರಿಪುರದಲ್ಲಿರುವುದೆಂಬುದನ್ನು ಕಾಣದೆ ಬಂದುದಕ್ಕೆ ನೀ ಬಂದಿಯಲ್ಲವೋ ಗಂಧರ್ವನೇ? ಅಂದಿನ ನೋಟದಲ್ಲಿ ನಿಂತು ನೋಡುತ್ತಲಿದ್ದ ನಿನ್ನ ಗೆಳೆಯ ಕರ್ಣ ಕಣ್ಣು ಮಿಳನ ಬಿಡುತ್ತ ನಿನ್ನ ವೀರ ಕರ್ಣ ಸಮಾನ. ಈ ಗಂಧರ್ವ ಬೀಸುವ ಬಲೆ ಅಬ್ಬಾ, ಭಾನುಮತಿ, ಅಂದಿನ ರತಿಯ ಚಿತ್ತಾರ ಇಂದಿಗೂ ಮಾಸಿಲ್ಲ. ಮೋರ ಮನಗೊಂಡ ಕಾಳಿಯ ಕೈ ತ್ರಿಶೂಲಕ್ಕೆ ಜಂಗಿಲ್ಲ. ಹೇ ಭಾನುಮತಿ, ಈ ಗಂಧರ್ವ ಬೀಸುವ ಬಲೆ ಮೋಲದ ಬಲೆ. ಅದೇನಂತ ಮಹತ್ವದ್ದಲ್ಲ. ಯಮನ ಬಲೆಯ ಕತ್ತರಿಸಿದ ಜನತೆಯ ಧರ್ಮ ಬಲ್ಲವಳಿಗೆ ನಿಂತು ನೋಡುತ್ತಿರು ದುರ್ಯೋಧನ. ನಿನ್ನ ನೆಲ್ಲೆಯ ಗಲ್ಲದ ಮೇಲೆ ಈ ಗಂಧರ್ವನು ತನ್ನ ದಂತದ ಮುದ್ರೆಯನ್ನು ಅಕ್ಕ ಕೌರವ ಕೊನೆ ತುರಿಕೆ ಕೊಲ್ಲುವೆ. ನುಡಿಸು ನಾಲಿಗೆಯ ಭಾನುಮತಿ,
ಗಂಧರ್ವ ಲೋಕಕ್ಕೆ ಬರುವೆಯೋ ಇಲ್ಲವೇ ಈ ನಿನ್ನ ಕಂದನನ್ನು ಕಳೆದುಕೊಳ್ಳುವೆಯೋ? ಅದು ನನ್ನ ವಿಮಾನಕ್ಕೆ ಕಟ್ಟಿದ ಗಂಟೆ ನುಡಿಯುತ್ತದೆ. ಅದು 3 ಮುಗಿಯುವುದರೊಳಗಾಗಿ ಅಕ್ಕ, ಏನಿದು? ನಾವು ನೋಟವನ್ನು ನೋಡುತ್ತಲಿರುವೆ. ಯಾರು ಸಾಮ್ರಾಟ, ಯಾರು ಚಿತ್ರಸೇನ ಗಂಧರ್ವನೇ, ಕುರು ರಾಜ್ಯದ ವೈರಿ, ಎಲ್ಲವೋ ಗುಣಹೀನ ಗಂಧರ್ವನೇ, ಮೊದಲೆಳೆದುಕೊಳ್ಳ ಗೌರವೇಶನ ಕಟ್ಟಿರ್ಪ ಗಂಧರ್ವ ಪಾಠವನ್ನು. ಗಂಧರ್ವರಾಜನೇ, ಅಶ್ವತ್ಥಾಮ ಎಂಬ ಆನೆ ಸತ್ತಿದೆ. ಈ ಅಶ್ವತ್ಥಾಮ ಎಂಬ ನರಸಿಂಹಕ್ಕೆ ಮರಣವಿಲ್ಲ ಎಂಬುದು ನಿನಗೂ ಗೊತ್ತಾಗಿರಲಿಲ್ಲವೇ? ಇಲ್ಲವೇ ಸುಳ್ಳಿಗೆ ತೊಟ್ಟಿಲ ಕಟ್ಟಿದ ಧ್ವನಿಯು ನಿನ್ನ ಲೋಕಕ್ಕೂ ಮುಟ್ಟಿದೆ. ಎಲ್ಲವೋ ಕಾಮಲೋಕದ ಕೇಸರನೆ, ಬಿಗಿ ಬಂದಿಲ್ಲದ ಕೇಸರಾಂಗನ ಮೂಗನ್ನು ಕೊಯ್ದು ಆ ಕೇಸರ ಕುಲದ ಗರ್ವಣ ಸೀದ ಆ ಗಂಡವೇ ಈ ಭಾರತೀಯ ಗಂಡು ಮಗನು ಉಂಟೆಂಬುದನ್ನು ಕಟ್ಟಿಟ್ಟುಕೊಳ್ಳ ಗಂಧರ್ವನೇ ನಿನ್ನ ಬದಲಿಗೆ. ನನ್ನನ್ನು ನೋಡುತ್ತಲೇ ನಿನ್ನ ಕೈ ಕಾಲುಗಳ ನಾಡಿಯ ಸ್ಪಂದನ ನಿಂತಿತು. ಇನ್ನು ನಿನ್ನನ್ನು ಕೊಲ್ಲಲು ನನ್ನ ಈ ಧರ್ಮದ ಕೈ ಏಳದು. ಆದ್ದರಿಂದ ಬೇಗನೆ ಕಣ್ಮರೆಯ. ಸಾಮ್ರಾಟ, ಘೋರ ಗರ್ಜನೆಯು ಸಿಡಿಲಿನಂತೆಗೆದ ಆ ಗಂಧರ್ವನು ಗರ್ಜನೆ ಅಡಗಿದ ಸಿಡಿಲಿನಂದದಿ ಮೌನದಲ್ಲಿ ಮರೆಯಾದುದು ಏಕೆಂಬುದರ ಕಾರಣ ಗೊತ್ತಾಯ್ತೇ ಗಜಪುರದರಸನೆ? ಒಂದಾನೊಂದು ಸಮಯದಲ್ಲಿ ನನ್ನ ತಾಯಿ ಹೀಗೆ ಹೇಳಿದ್ದು, ಮಗು ಅಶ್ವತ್ಥಾಮ, ನಿನ್ನನ್ನು ಕಂಡೊಡನೆ ಕೆಂಪುರುಷರು ಕಣ್ಮುಚ್ಚುವರು, ಗಂಧರ್ವರ ಬಾಯಿಗೆ ಬೀಗ ಬೀಳುವುದು. ಆಗ ನಿನ್ನ ಹತ್ತಿರದಲ್ಲೇ ನಿಂತ ಕುಲಸತಿ ಮಹಾಗರತಿ ಎಂದು ತಿಳಿ ಸಮಸ್ತ ಭಾರತಕ್ಕೆ ನನ್ನ ಹೆತ್ತ ತಾಯಿಯ ಮಾತು ಸತ್ಯವಾಯ್ತೆಂದು. ನಮಸ್ತೆ ಅಕ್ಕ, ನಮಸ್ತೆ. ಗುರುಪುತ್ರ, ಇದನ್ನೇನು ಆರಂಭಿಸಿದ ಗುರುಪುತ್ರ? ಏನಿಲ್ಲ ಅಕ್ಕ, ಬ್ರಾಹ್ಮಣ ಧರ್ಮವೇ ನನ್ನ ರೂಪದಲ್ಲಿ ಇಂದು ಬಾಗುತ್ತಿದೆ ಗರತಿಯ ಪಾದದಲ್ಲಿ. ಆ ಗರತಿ ಯಾವುದೇ ಕುಲದವಳಿರಲಿ, ಯಾವುದೇ ಧರ್ಮದವಳಿರಲಿ, ಆ ಗರತಿಯ ನಾಮೋಚ್ಚಾರ ಮಂತ್ರವೇ ಗಾಯತ್ರಿ ಮಂತ್ರ ಸಮಸ್ತ ಭಾರತಕ್ಕೆ. ನಮಸ್ತೆ. ಆರ್ಯಪುತ್ರ, ಅಶ್ವತ್ಥಾಮರ್ಯನೋರ್ವನೇ ಭುವನಮಲ್ಲ ಎಂದಿನ ಕುರುಭೂಮಿಯೋರು ಅಲ್ಲವೇ ಆರ್ಯಪುತ್ರ? ನನಗೊಂದು ತಿಳಿಯದಾಗಿದೆ. ವಿಚಿತ್ರ ಸನ್ನಿವೇಶಗಳಲ್ಲಿ ನಿಂತಿರುವೆ. ಬೆಳ್ಳಗಿರುವುದಲ್ಲ, ಹಾಲಲ್ಲ. ಓ ಚಲದಂಕಮಲ್ಲ, ಬರೀ ಸಂಶಯದಲ್ಲಿ ಕೊಡು ನಂಬಿಕೆಗೊಳಿದಿರೇ ಹೊತ್ತಿ. ಬರೀ ಕಣ್ಣಿಗೆ ಕತ್ತಲು ಕಾಂತ ಕತ್ತಲು. ಸಂಶಯದಲ್ಲಿ ಸತ್ಯವಾಗಿ ಸೂರ್ಯ ಬಳುವೋ ಹಾಗೆಗಳ ಹಸ್ತಿನಾವತಿಯ ಅಷ್ಟೈಶ್ವರ್ಯದೆಲ್ಲ. ಕಣ್ಣಿಲ್ಲ ಕತ್ತಲಿಗೆ, ಕಣ್ಣಿಲ್ಲ ಕತ್ತಲಿಗೆ. ವಿಕಾರವಶನಾದ ಗಜಪುರ ದರಸರ ಬಿಡಾರವನ್ನು ನಾನು ಸೇರಲೇಬೇಕು. ಹಸ್ತಿನಾವತಿಗೆ ಹಿಂತಿರುಗಿದೆ ಏನೇ? ಶಕುನಿ ಮಾವನವರಿಗೆ ಸುದ್ದಿ ಮುಟ್ಟಿಸಿದೆ. ಸದ್ಯಕ್ಕೆ ನಿನಗೆ ಬಿಡುವೆಂದು ಹೇಳಿದರು. ಆದ್ದರಿಂದ ಹಸ್ತಿನಾವತಿಗೆ ಹಿಂತಿರುಗಿದೆ. ಏ ಸುದ್ದಿ ಸುರಕ್ಕ, ಶಕುನಿ ಮಾವನಿಗೇನೋ ಸುದ್ದಿ ಮುಟ್ಟಿಸಿದ್ದೆ, ಆದ್ರ ನಿನ್ನ ಗಂಡನ ಸುದ್ದಿ. ಅಯ್ಯೋ ನನ್ನ ಗಂಡ ಬೂದಿ ಮುಚ್ಚಿದ ಗಂಡ. ಯಾರು? ನಾನೇ? ನೀನಲ್ಲ, ನನ್ನಾಥ ಪ್ರಾಣನಾಥ. ನಿನ್ನ ಗಂಡನ ತಲೆಯನ ಮಿದಳು ಮಜ್ಜಿಗೆ ಆಗಿ ಕುಳಿನಾಥ ಹಿಡಿಯು ಹೊತ್ತು ಬಂದಿದೆ. ಅಯ್ಯೋ ನನ್ನ ನವಲಿ ಪಕ್ಕ. ಅಳಬೇಡ, ಅಳಬೇಡ.
ಅಳಬೇಡ ಅಳಬೇಡ, ನಾನಿರುವೆನಲ್ಲ. ತಡ ಮಾಡಿದ್ರೆ ನನ್ನ ಗಂಡ ಯಮಲೋಕ ಕಂಡನೆಂದೆ. ಹಾಗಾದ್ರೆ ನಾನೇನು ಮಾಡಲಿ? ನನ್ನ ಮಾತಿನಂತೆ ನೀನು ನಡೆಯುವುದಾದರೆ ಏನದು? ಈಗೋ ಈಗೋ ಈ ಕೆಲವಿನ ಹೂವು ಪಕ್ಕುಳ. ನಾನು ಹೂವಿನ ಆಸೆಯಿಂದ ಬಂದ ಗುಂಡಿ ಹುಳ. ಊರಿಗೆಲ್ಲ ಈ ಊರಿಗೆಲ್ಲ ಗಂಡ ನಾನೇ, ನಿನ್ನ ಪ್ರೀತಿ ಮಾಡಬರ ನಾನೇ, ನಿನ್ನ ಪ್ರೀತಿ ಮಾಡಬರ ನಾನೇ. ಮುತ್ತಾದ ಮಾತೊಂದು ಹೇಳ್ತೇನೆ ಕೇಳಿ ಜಾಣೆ ವೈಯಾರಿ, ಮುತ್ತಾದ ಮಾತೊಂದು ಹೇಳ್ತೇನೆ ಕೇಳಿ ಜಾಣೆ ವೈಯಾರಿ. ಊರಿಗೆಲ್ಲ ಗಂಡ ನಾನೇ, ನಿನ್ನ ಪ್ರೀತಿ ಮಾಡಬೋರ ನಾನೇ, ನಿನ್ನ ಪ್ರೀತಿ ಮಾಡಬೋರ ನಾನೇ. ಮುತ್ತಾದ ಮಾತನ್ನು ಎತ್ತಿದ ಕೇಳಿ ಜಾಣೆ ವೈಯಾರಿ, ಮುತ್ತಾದ ಮಾತನ್ನು ಎತ್ತಿದ ಕೇಳಿ ಜಾಣೆ ವೈಯಾರಿ. ಇದ್ರ ಹುಡುಗಾರ ಹರಿಲಿ, ಇದು ಮೂರು ಬಿಚ್ಚಿ ಮಣ್ಣಾಗ ಮುಚ್ಚಲಿ, ಅದೇನು ನಿನ್ನ ಬಾಯಿ? ಯಾಲಕ್ಕಿ ಕಾಯಿ ಏ ಸುದ್ದಿ ಬರಲು ಹೆಣ್ಣೆ. ಗೊತ್ತಿಲ್ಲ ಏನು ಈ ಸೈನಿಕನ ಕಣ್ಣು? ಅದೇನು ಶಿವನ ಉರಿಗಣ್ಣು ಅಲ್ಲ. ನಿನಗ ಇನ್ನೂ ತಿಳಿದಿಲ್ಲ. ಸೈನಿಕನ ದರ್ಪದ ಚಕ್ರ. ಅದೇನು ವಿಷ್ಣುವಿನ ಚಕ್ರವಲ್ಲ, ಒಳಗೆ ನಾಯಿ. ಎಲೆ ಮದಹಂಸಿ, ಈಗ ನಾನು ಯಾವ ಉಡುಪಿನಲ್ಲಿರುವೆ? ಗರತಿ ಪಡಿಯಕ್ಕ ಏನು ನಿನ್ನ ಮನೆಯಲ್ಲಿ ಅಂದೇ ಹಾಕಿದ್ದೆ, ಈಗ ಸಿಕ್ತು ಅದರ ಉತ್ತರ. ನನ್ನ ಸೂರ ಸಾಕು ಮುಚ್ಚು, ನಿನ್ನ ಬಾಯಿ ಬಡವಾ. ಸಾಕಾನಿನ ಸೋಗು ಆ ಸೀತವ್ ನಂಗ ಈಗ ಬ್ಯಾಡ ಅಂದೆ.
ಅವ್ವ ನನ್ನ ಶೂರ ತೋರಿಸ್ರೇನು ಧ್ವಂಸನ ರಾಮ ರಾವಣ ಇರ್ಲಿ, ನಾನು ಯಾರಾದ್ರೇನು ಗುರುತಿಸಿರುವೆ ನಿನ್ನ ಗುಲಾಬಿ ಗಲ್ಲ. ಅವ್ವ